ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ನಾವು ಇವತ್ತು ಲವ್ ನೆಕ್ಸ್ಟ್ ಡೋರ್ ಅನ್ನೋ ಸೀರೀಸ್ ನ ಪಾರ್ಟ್ 15 ನೋಡೋಣ. ಇದಕ್ಕೂ ಮುಂಚೆ ಅಪ್ಲೋಡ್ ಆಗಿರೋ ಪಾರ್ಟ್ಸ್ ನೀವು ನೋಡಿಲ್ಲ ಅಂತಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುತ್ತೆ, ಮತ್ತೆ ಮೇಲೆ ಕಾಣಿಸ್ತಾರೆ ಐಕಾನ್ ಬರುತ್ತೆ. ಮಿಸ್ ಮಾಡದೆ ಫಸ್ಟ್ ಅದನ್ನ ನೋಡ್ಕೊಂಡ್ ಬಂದ್ಬಿಡಿ, ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿ ಹೋಗ್ತಾ ಇದೆ. ಇವತ್ತಿನ ಈ ಪಾರ್ಟ್ ನ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ನಿಮ್ಮಲ್ಲಿ ಇನ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ನ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ಆಲ್ ಆನ್ ಆಪ್ಷನ್ ಆಕ್ಟಿವೇಟ್ ಮಾಡ್ಕೊಂಡ್ರೆ ನಾವು ಇಂಟ್ರೆಸ್ಟಿಂಗ್ ಸೀರೀಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಬೇರೆಯವ್ರಿಗಿಂತ ಮುಂಚೆ ನೀವು ನಮ್ಮ ವಿಡಿಯೋಸ್ ನ ನೋಡಬಹುದು. ಅಷ್ಟೇ ಅಲ್ಲ, ಇನ್ನೂ ಯಾರಾದ್ರೂ ನನ್ನ ವಾಟ್ಸ್ಆಪ್ ಗ್ರೂಪ್ ನ ಫಾಲೋ ಮಾಡದೇ ಇದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ, ಖಂಡಿತ ಹೋಗಿ ವಾಟ್ಸ್ಆಪ್ ಗ್ರೂಪ್ ನ ಫಾಲೋ ಮಾಡ್ಕೊಳ್ಳಿ. ಇನ್ ಕೇಸ್ ಯೂಟ್ಯೂಬ್ ಕಡೆಯಿಂದ ನಿಮಗೆ ನೋಟಿಫಿಕೇಶನ್ ಬರದೇ ಇದ್ದಾಗ ಖಂಡಿತ ವಾಟ್ಸ್ಆಪ್ ಕಡೆಯಿಂದ ಬಂದೇ ಬರುತ್ತೆ. ಅದ್ರ ಮುಖಾಂತರ ಕೂಡ ನೀವು ನಮ್ಮ ಯೂಟ್ಯೂಬ್ ಚಾನಲ್ ನ ರೀಚ್ ಮಾಡಬಹುದು. ಬನ್ನಿ ಇವತ್ತಿನ ಪಾರ್ಟ್ ನ ಸ್ಟಾರ್ಟ್ ಮಾಡ್ಬಿಡೋಣ. ಓದ್ ಪಾರ್ಟ್ ನ ಫೈನಲ್ ಅಲ್ಲೇ ನಮ್ಮ ಹೀರೋಯಿನ್ ಅವರ ಎಕ್ಸ್ ಬಾಯ್ ಫ್ರೆಂಡ್ ಜಿನ್ ಇರ್ತಾನಲ್ಲ, ಅವ್ನು ಬಂದು ನಾನು ಮತ್ತೆ ಅಮೆರಿಕಾಗೆ ಹೊರಟೋಗ್ತಾ ಇದ್ದೀನಿ ಅಂತ ಹೇಳಿ ಏರ್ಪೋರ್ಟ್ ಗೆ ಹೊರಟೋಗಿರ್ತಾನೆ. ಇನ್ ಕೇಸ್ ಅವ್ನು ಹೋದ್ಮೇಲೆ ಇವಳೆಲ್ಲಿ ಫೀಲ್ ಆಗ್ತಾಳೋ ಅಥವಾ ಸೆಂಡ್ ಆಫ್ ಮಾಡಕ್ ಆಗಿಲ್ಲ ಅಂತ ಏನಾದ್ರು ಅವಳು ಭಾವಿಸ್ತಾಳೋ ಅಂತ ಹೇಳಿ ನಮ್ಮ ಹೀರೋಯಿನ್ ಕರ್ಕೊಂಡೋಗಿ ಏರ್ಪೋರ್ಟ್ ಅಲ್ಲಿ ಬಿಟ್ಟು ಅವ್ನಿಗೆ ಸೆಂಡ್ ಆಫ್ ಎಲ್ಲ ಮಾಡಕ್ಕೆ ಹೇಳಿರ್ತಾಳೆ. ಆ ಟೇಬಲ್ ಅವಳು ಓದ್ತಾ ಏರ್ಪೋರ್ಟ್ ಅಲ್ಲಿ ಅಳೋದನ್ನ ನೋಡ್ಬಿಟ್ಟು ಇವ್ನ್ ಕೋಟ್ ಎಲ್ಲ ಬಿಚ್ಚಿ ಅವಳ ಮೇಲೆ ಹಾಕಿರ್ತಾನೆ. ಸರಿ ಅಳ್ಬೇಡ, ಸಮಾಧಾನ ಮಾಡ್ಕೊಂತ ಸಮಾಧಾನ ಬೇರೆ ಮಾಡಿರ್ತಾನೆ. ಇವಾಗ ಈ ಒಂದು ಫ್ಲಾಶ್ ಬ್ಯಾಕ್ ನ ತೋರಿಸ್ತಾರೆ. ಆಕ್ಚುಲಿ ಇವ್ರು ಸ್ಕೂಲ್ ಓದ್ಬೇಕಾದ್ರೆ ಒಂದು ಕುಕಿಂಗ್ ಕಾಂಪಿಟೇಷನ್ ಅಥವಾ ಡೆಕೋರೇಷನ್ ಅಂತ ಗೊತ್ತಿಲ್ಲ, ಎಲ್ಲರೂ ಕೇಕ್ ಮಾಡಕ್ಕೆ ಹೇಳಿರ್ತಾರೆ. ಸೊ ಎಲ್ಲರೂ ಕೇಕ್ ಮಾಡಿದ್ಮೇಲೆ ಹೀರೋಯಿನ್ ಮತ್ತೆ ಮಿನ್ ಇಬ್ರು ಕುತ್ಕೊಂಡು ಮಾತಾಡುವಾಗ ಮಿನ್ ಹೇಳ್ತಾಳೆ, ಏನೇ ಕೇಕ್ ಎಲ್ಲ ಮಾಡ್ಬಿಟ್ಟು ನಮ್ಮನೆ ತಿನ್ನಕ್ ಹೇಳ್ತಿದ್ದಾರೆ, 2 ಕೇಕ್ ನ ನಾವೇ ತಿನ್ನಕ್ಕಾಗುತ್ತಾ? ಖಂಡಿತ ಆಗಲ್ಲ ಅಂದಾಗ ಹೀರೋಯಿನ್ ಅಂತಾಳೆ, ಅದಕ್ಕೇನೆ ಇಷ್ಟ ಹೇಳ್ತಿದ್ಯಾ, ಅದಕ್ಕೊಬ್ಬ ಇದಾನೆ, ಬಾ ಹೋಗೋಣ ಅಂತ ಹೇಳಿ ಇಬ್ರು ಕೇಕ್ ನಾನು ಎತ್ಕೊಂಡು ಹೀರೋ ಹತ್ರ ಹೋಗ್ಬೇಕು ಅಂತ ನೋಡಿದ್ರೆ ಆಲ್ರೆಡಿ ಅಲ್ಲಿ ಹೀರೋಗೋಸ್ಕರ ತುಂಬಾ ಹುಡುಗಿರ್ ವೇಟಿಂಗ್ ಲಿಸ್ಟ್ ಅಲ್ಲಿ ಇದಾರೆ ಅಂತ ಕಾಣಿಸುತ್ತೆ. ಎಲ್ಲರೂ ಕೇಕ್ ಎತ್ಕೊಂಡು ಹೋಗ್ಬಿಟ್ಟು ನನ್ ಕೇಕ್ ನ ಟೇಸ್ಟ್ ಮಾಡು, ನಿನ್ಗೋಸ್ಕರ ಸ್ಪೆಷಲ್ ಆಗಿ ಈ ತರ ಮಾಡಿದೀನಿ, ಆ ತರ ಮಾಡಿದೀನಿ ಅಂತ ಅವನ ಹತ್ರ ತುಂಬಾನೇ ಫ್ಲರ್ಟ್ ಮಾಡಿ ಮಾತಾಡ್ತಾರೆ. ಹೇಳ್ಬೇಕಂದ್ರೆ ಸ್ಕೂಲ್ ಟೈಮ್ಸ್ ಅಲ್ಲೇ ನಮ್ ಹೀರೋ ಸ್ವಲ್ಪ ಫೇಮಸ್ ಅಂತಾನೆ ಹೇಳ್ಬೇಕು. ಇದನ್ನ ದೂರದಿಂದ ಹೀರೋಯಿನ್ ನೋಡ್ಬಿಟ್ಟು ಸ್ವಲ್ಪ ಜಲಸ್ ಆಗಿ ಫೀಲ್ ಆಗ್ತಾಳೆ. ಇದನ್ನ ಅದನ್ನ ಮುಖದಲ್ಲಿ ತೋರಿಸ್ಕೊಳ್ಳಲ್ಲ, ಅವಳ ಪಾಡ್ಗಳು ಹಂಗೆ ಅಲ್ಲಿಂದ ನಡ್ಕೊಂಡು ಹೊಟ್ಟೋಗ್ತಾಳೆ. ಇದನ್ನ ಹೀರೋ ಕೂಡ ಗಮನಿಸ್ತಾನೆ, ಬಟ್ ಅವಾಗೇನು ಕೇಳಲ್ಲ. ಆದ್ರೆ ಸ್ಕೂಲ್ ಮುಗಿದ್ಮೇಲೆ ಮನೆಗೆ ಹೋಗ್ತಾ ಇರ್ಬೇಕಾದ್ರೆ ಹೀರೋ ಬಂದು ಕೇಳ್ತಾನೆ, ಹೌದು ನಾನು ಇದ್ದ ಜಾಗ ಕೇಕ್ ತಗೊಂಡ್ಬಂದೆ ಅಲ್ವಾ, ನನಗ್ ಕೊಡಕ್ತಾನೆ ತಂದೆ, ಆದ್ರೆ ಏನಕ್ಕೆ ಕೊಡದೆ ಹಂಗೆ ಹೊರಟೋದೆ ಅಂದಾಗ ಇವಳು ಅಂತಾಳೆ, ಏನು ಕೇಕ್ ನಿನ್ಗೋಸ್ಕರ ತಗೊಂಡ್ಬಂದ, ಓವರ್ ಆಗಿ ನೀನ್ ಕನ್ಸಲ್ಲ ಕಾಣ್ಬೇಡ, ನನ್ ಕೇಕ್ ಏನ್ ಫಸ್ಟ್ ಆಫ್ ಆಲ್ ನಿನ್ನ ಹತ್ರ ಎತ್ಕೊಂಡೆ ಬಂದಿಲ್ಲ ಅಂತ ಇವಳು ಅವರಾಗ ಸೀನ್ ಆಗ್ತಾ ಇರ್ತಾಳೆ. ಅವನಿಗೆ ಒಳ್ಳೆ ಗೇಲಿ ಮಾಡ್ಕೊಂಡೆ ಬಂದಿರ್ತಾನೆ. ಇವಾಗ ಹಂಗೆ ಪ್ರೆಸೆಂಟ್ ನ ತೋರಿಸ್ತಾರೆ. ಹೀರೋಯಿನ್ಗೆ ಟಕ್ಕಂತ ಎಚ್ಚರ ಆಗುತ್ತೆ. ಎದ್ಬಿಟ್ಟಾಗೆ ಕನ್ನಡಿ ಮುಖ ನೋಡ್ಕೊಂಡ್ರೆ ಮುಖ ಎಲ್ಲ ಒಂಥರ ಫುಲ್ ಡ್ರೈ ಆದಂಗ ಆಗ್ಬಿಟ್ಟಿರುತ್ತೆ, ಕಣ್ಣತ್ರ ಡಾರ್ಕ್ ಸರ್ಕಲ್ ಎಲ್ಲ ಬಂದಿರುತ್ತೆ. ಇದನ್ನ ನೋಡ್ಬಿಟ್ಟು ಅಯ್ಯೋ ಇದೇನಿದ್ ನನ್ ಸ್ಕಿನ್ ಈ ತರ ಆಗ್ತಿದೆ, ನಾನು ಅಜ್ಜಿ ಆಗ್ಬಿಟ್ನಾ ಅಂತ ಹೇಳಿ ಓಡೋಗ್ಬಿಟ್ಟು ಸ್ಕಿನ್ ಸ್ವಲ್ಪ ಹೈಡ್ರೇಟೆಡ್ ಆಗಿ ಇಟ್ಕೊಳ್ಳೋದಕ್ಕೆ ಸ್ವಲ್ಪ ಫೇಸ್ ಮಾಸ್ಕ್ ಎಲ್ಲ ಹಾಕಿರ್ತಾಳೆ. ಹಾಕೊಂಡು ಸ್ಟ್ರೇಟ್ ಆಗಿ ಇವಳು ವಿಂಡೋ ಹತ್ರ ಬರೋದಕ್ಕೂ ಆ ಕಡೆ ನಮ್ ಹೀರೋ ವಿಂಡೋ ಓಪನ್ ಮಾಡೋದಕ್ಕೂ ಕರೆಕ್ಟ್ ಆಗಿರುತ್ತಾ. ನಮ್ ಹೀರೋ ಅಂತ ಇವ್ರ ನೋಡಿ ಭಯಾನೇ ಪಟ್ಬಿಟ್ಟ, ಆಂಟಿ ಜಯಕಿ ರೂಮ್ ಅಲ್ಲಿ ಯಾರೋ ಕಳ್ಳಿ ಬಂದ್ಬಿಡಿದಾಳೆ ಅಂತ ಕೂಗ್ಬೇಕಾದ್ರೆ ಅವಳು ಅಂತೇಳೆ, ತುಂಬಾ ಓವರ್ ಆಗಿ ಮಾಡ್ಬಿಡ ಕಾಣೋ, ಅದ್ ನಾನೇ ಅಂದಾಗ ಹೀರೋ ಅಂತಾನೆ, ಏನು ನೀನಾ, ಏನಾಯ್ತು ನಿನ್ ಮುಖಕ್ಕೆ, ಹೊಸದಾಗ ಮೇಕಪ್ ಏನಾದ್ರು ಟ್ರೈ ಮಾಡದೆ ಹೆಂಗಿದೆ ಅಂದಾಗ ಅವಳು ಅಂತಾಳೆ, ಏನಿಲ್ಲ ಮುಖ ಎಲ್ಲ ಒಂದ್ ಸ್ವಲ್ಪ ಡ್ರೈ ಆದಂಗಿತ್ತು, ಅದಕ್ಕೆ ಸ್ವಲ್ಪ ಹೈಡ್ರೇಟ್ ಆಗಿ ಇಟ್ಕೊಳ್ಳೋಣ ಅಂತ ಹಿಂಗ್ ಮಾಡಿದೀನಿ ಅಂದಾಗ ಅವನಂತಾನೆ, ಏನಾದ್ರು ಮಾಡಂಗಿದ್ರೆ ಎಲ್ಲ ಹೇಳ್ಬಿಟ್ಟು ಮಾಡಮ್ಮ ತಾಯಿ, ಈ ತರ ಬಂದ್ ನನಗೆ ಶಾಕ್ ಎಲ್ಲ ಕೊಡ್ಬೇಡ ಅಂತ ಹೇಳ್ತಾನೆ. ಇವಾಗ ಹಂಗೆ ಹೀರೋ ಅವ್ರ ಅಮ್ಮನ ತೋರಿಸ್ತಾರೆ. ಆಕ್ಚುಲಿ ಅವರು ನಿನ್ನೆ ಡಿವೋರ್ಸ್ ತಗೋಬೇಕು ಅಂತ ಹೇಳಿರ್ತಾರಲ್ವಾ ಹೀರೋ ಅವರಪ್ಪ, ಅದರಿಂದ ಸ್ವಲ್ಪ ಬೇಜಾರಾಗಿ ಮಲಗಿರ್ತಾರೆ. ಫಸ್ಟ್ ಆಫ್ ಆಲ್ ಅವ್ರು ಹೇಳಕ್ ಬಂದಿದ್ದೆ ಈ ತರ ನಾನು ಕೆಲಸ ಬಿಟ್ಟು ನಿಂತೋಗ್ತಾ ಇದೀನಿ ಅಂತ ಹೇಳಿ, ಆದ್ರೆ ಇವ್ರು ತಪ್ಪಾಗಿ ತಿಳ್ಕೊಂಡು ಡಿವೋರ್ಸ್ ಕೊಡ್ಬೇಕು ಅಂತ ಹೇಳಿರ್ತಾರ. ಸೊ ಅದೇ ಬೇಜಾರಲ್ಲಿ ಈಗ ಕೆಳಗಡೆನು ಬರ್ತಾರೆ. ನೋಡಿದ್ರೆ ಹಾಲ್ ಅಲ್ಲಿ ಹೀರೋ ಅವರಪ್ಪ ನಿಂತಿರ್ತಾರೆ. ಇವರೇ ಕೇಳ್ತಾರೆ, ಹೌದು ನಿನ್ನೆ ನಾನು ಹೇಳಕ್ ಬಂದಿದ್ ವಿಷಯಕ್ ಮುಂಚೆ ನೀನೇನು ಹೇಳ್ಬೇಕು ಅಂತ ಹೇಳ್ದೆ ಅಲ್ವಾ, ಏನದು ಅಂತ ಕೇಳಿದಾಗ ಹೀರೋ ಅವರಮ್ಮ ಹೇಳ್ತಾರೆ, ಓ ಅದಾ, ಏನಿಲ್ಲ ನನ್ಗೆ ಮತ್ತೆ ಟ್ರಾನ್ಸ್ಫರ್ ಆಗೋಯ್ತು, ಆ ವಿಷಯನ ಹೇಳಕ್ ಬಂದೆ ಅಂತಂದಾಗ ಇವ್ರಂತಾರೆ, ಓ ಹೌದಾ, ಇಲ್ಲಿಗೆ ಅಂತ ಕೇಳಿದಾಗ ಆಫ್ರಿಕಾಗೆ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ತಾರೆ. ಇದರಿಂದ ಮೋಸ್ಟ್ಲಿ ಅವ್ರ ಕೆಲಸ ಏನಾದ್ರು ರಿಸೈನ್ ಮಾಡಿದಾರಾ ಅಥವಾ ಟ್ರಾನ್ಸ್ಫರ್ ತಗೊಳ್ತಿದಾರ ಅಂತ ಗೊತ್ತಿಲ್ಲ, ನೋಡೋಣ ಮುಂದಕ್ಕೆ. ಇದನ್ನ ಕೇಳಿಸ್ಕೊಂಡು ಸ್ವಲ್ಪ ಅವ್ರಿಗೂ ಬೇಜಾರಾಗತ್ತೆ ಅಂತಾನೆ ಹೇಳ್ಬೋದು. ಇವಾಗ ಹಂಗೆ ಹೀರೋಯಿನ್ ಅವ್ರ ಮನೆಯಲ್ಲೇ ಹೀರೋ ಕೂಡ ಇರೋದು. ಎಲ್ಲರಂಗೆ ಒಟ್ಟು ಕೂತ್ಕೊಂಡು ಒಂದೇ ಪ್ಲೇಟ್ ಅಲ್ಲಿ ಎಲ್ಲ ಎತ್ಕೊಂಡು ಖುಷಿಯಾಗಿ ಮಾತಾಡ್ಕೊಂಡು ತಿಂತಾ ಇದ್ರೆ ಹೀರೋಗ್ ಒಂಥರ ಸ್ವಲ್ಪ ಬೇಜಾರಾಗುತ್ತೆ. ಯಾಕಂದ್ರೆ ಯಾವಾಗ ಇವ್ರ ಮನೇಲಿ ಯಾರು ಹತ್ರ ತಿನ್ನೋದಿಲ್ಲ, ಒಬ್ಬೊಬ್ರು ಒಂದೊಂದ್ ದಿಕ್ಕಿಗೆ ಹೋಗ್ತಾರೆ, ಅವ್ರಮ್ಮ ಅಡ್ಗೆನೆ ಮಾಡೋದಿಲ್ಲ. ಇದ್ರ ಫ್ಯಾಮಿಲಿ ಕುತ್ಕೊಂಡು ತಿನ್ನೋದ್ರಿಂದ ಅವ್ನಿಗೆ ತುಂಬಾನೇ ಸಂತೋಷ ಆಗುತ್ತೆ. ಒಳಗಡೆ ಒಂದ್ ಕಡೆ ಸ್ವಲ್ಪ ಬೇಜಾರಿದ್ರೆ ಕೂಡ ಈಗ ಸದ್ಯಕ್ಕೆ ಸುಮ್ನೆ ನಗ್ತಾ ಇರ್ತಾನೆ. ಅಲ್ಲಿ ಅವ್ರ ಫ್ಯಾಮಿಲಿ ಫೋಟೋ ನೋಡ್ಬಿಟ್ಟು ಕೂಡ ಅವ್ನಿಗೆ ಸ್ವಲ್ಪ ಬೇಜಾರಾಗುತ್ತೆ. ಇವಾಗ ಹಂಗೆ ಟೆರೆಸ್ ಮೇಲೆ ಹೀರೋಯಿನ್ ಬಂದು ಒಂದು ಫ್ರೆಂಚ್ ಬುಕ್ ನ ಓದ್ತಾ ಇರ್ತಾಳೆ. ಅದು ಫುಡ್ಡಿ ಸ್ಟೈಲ್ ಎಲ್ಲ ಇರುತ್ತೆ ಬುಕ್ ಅಲ್ಲಿ. ಅದನ್ನ ಓದ್ತಾ ಇರ್ಬೇಕಾದ್ರೆ ಹೀರೋ ಬಂದು ಕೇಳ್ತಾನೆ, ಏನಿದು ಬುಕ್, ಫ್ರೆಂಚ್ ಬುಕ್ ಅಂತ ಕಾಣಿಸುತ್ತೆ, ಅದನ್ನ ಓದ್ತಾ ಇದೀನಿ ಅಂದಾಗ ಹೀರೋಯಿನ್ ಹೇಳ್ತಾಳೆ, ಫ್ರೆಂಚ್ ಸ್ಟೈಲ್ ಅಲ್ಲಿ ಎಷ್ಟು ಚೆನ್ನಾಗಿ ಅಡಿಗೆ ಎಲ್ಲ ಮಾಡ್ತಾರಲ್ವಾ, ನನ್ಗೆ ಅದೆಲ್ಲ ಸರಿಯಾಗಿ ಓದಕ್ ಬರಲ್ಲ, ಅದೆಲ್ಲ ಸ್ವಲ್ಪ ಓದಕ್ಕೆ ಟ್ರೈ ಮಾಡ್ತಾ ಇದೀನಿ. ಹೌದು ಸ್ಕೂಲ್ ಟೈಮ್ಸ್ ಅಲ್ಲಿ ನೀನು ಫ್ರೆಂಚ್ ಓದಿದ್ದೆ ತಾನೆ, ನಿನ್ಗೆ ಇದೆಲ್ಲ ಚೆನ್ನಾಗಿ ಗೊತ್ತು ತಾನೆ, ನನಗೆ ಸ್ವಲ್ಪ ಓದ್ ಹೇಳ್ತೀಯಾ ಅಂತಂದಾಗ ಅವ್ನು ಕೂಡ ಸರಿ ಆಯ್ತು ಕೊಡು ಓದ್ಬಿಟ್ಟು ಹೇಳ್ತೀನಿ ಅಂತ ಇವನ ಬುಕ್ ನ ತಗೊಂಡು ಓದಕ್ಕೆ ಸ್ಟಾರ್ಟ್ ಮಾಡಿದ್ರೆ ಈ ಮೇಡಮ್ ಯಾವಾಗ ನಿದ್ದೆ ಮಾಡಿದ್ರು ಅಂತ ಗೊತ್ತಿಲ್ಲ, ಕತೆ ಹೇಳೋ ತರ ಇದೆಯೇನೋ, ಚೆನ್ನಾಗಿ ನಿದ್ದೆ ಮಾಡ್ಬಿಟ್ಟಿರ್ತಾರೆ. ಸ್ವಲ್ಪ ಇವ್ನು ಕೂಡ ಹಂಗೆ ಅವ್ನ ನೋಡಿದವ್ರು ಇಷ್ಟು ಚೆನ್ನಾಗಿ ಮಲಗಿದಾಳಲ್ವಾ ಅಂತ ನೋಡಿದವನು. ಅದಾದ್ಮೇಲೆ ಇವ್ನು ಕೂಡ ಹಂಗೆ ಪಕ್ಕದಲ್ಲಿ ಮಲಗ್ಬಿಟ್ಟಿರ್ತಾನೆ. ಸ್ವಲ್ಪ ತಾದ್ಮೇಲೆ ಹೀರೋಯಿನ್ಗೆ ಎಚ್ಚರ ಆಗುತ್ತೆ. ಕಣ್ಬಿಟ್ಟು ನೋಡಿದ್ರೆ ಪಕ್ಕದಲ್ಲೇ ಹೀರೋ ಮಲಗಿರ್ತಾನ. ಅವ್ನ್ ಕತ್ತತ್ರ ಈ ಸಣ್ಣದು ಒಂಥರ ರಿಫ್ಲೆಕ್ಟ್ ಬೀಳತ್ತಲ್ಲ ಗ್ಲಾಸ್ ಮೇಲೆ ಬಿದ್ದಾಗ ಶೈನಿಂಗ್ ಕಾಣಿಸುತ್ತಲ್ಲ, ಆತರ ಒಂದ್ ಕತ್ತು ಮೇಲೆ ಬಿದ್ದಿರತ್ತೆ. ಅದನ್ನ ನೋಡ್ಬಿಟ್ಟು ಹಂಗೆ ಮುಟ್ತಾ ಇರ್ತಾಳ. ಟಕ್ಕಂತ ಹೀರೋ ಕೂಡ ಕಂಡ್ಬಿಡ್ತಾನೆ. ಅದಾದ್ಮೇಲೆ ಇಬ್ರು ಏನು ಆಗ್ದಿರೋ ತರ ಎದ್ ಕೂತ್ಕೊಂಡ್ಬಿಟ್ಟು, ಏನಿಲ್ಲ ನಿನ್ ಕತ್ತತ್ರ ರಿಫ್ಲೆಕ್ಟ್ ಬಿದ್ದಿತ್ತ, ಸ್ವಲ್ಪ ಚೆನ್ನಾಗಿ ಕಾಣಿಸ್ತಾ ಇತ್ತು ಅದಕ್ಕೆ ಮುಟ್ಟಿದೆ ಅಂತ ಇವಳಂದಾಗ ಅವ್ನ್ ಕೂಡ ಓ ಹೌದಾ ಸರಿ ನಾನೇನ್ ಅನ್ಕೊಂಡಿಲ್ಲ ಬಿಡು ಅಂತ ಹೇಳಿ ಅವ್ನ್ ಪಾಡ್ಕೊಂಡು ಅಲ್ಲಿಂದ ಎದ್ದೊಟ್ಟೋಗ್ತಾನೆ. ಅವ್ನಿಗೊಂಥರ ಸ್ವಲ್ಪ ಗಾಬರಿ ಆಗ್ಬಿಡುತ್ತೆ, ಹಾರ್ಟ್ ಬೀಟ್ ಎಲ್ಲ ರೈಸ್ ಆಗ್ಬಿಡುತ್ತೆ. ಇಷ್ಟು ಪಕ್ಕದವಳ ಮುಖ ನೋಡೋದಕ್ಕೆ ಅವ್ನಿಗೆ ಒಂಥರ ತುಂಬಾನೇ ಶೈಯಾಗಿ ಫೀಲ್ ಆಗ್ತಾ ಇರ್ತಾನೆ. ಕೆನ್ನೆಲ್ಲ ಕೆಂಪಗಾಗ್ಬಿಟ್ಟಿರುತ್ತೆ. ಅದೇ ಬಿಂಕವಾಗಿ
ಅವ್ನು ಅಲ್ಲಿಂದ ಬರ್ತಾನ, ಕರೆಕ್ಟಾಗಿ ಗೇಟ್ ತೆಕ್ಕೊಂಡು ಹೊರಗಡೆ ಹೋಗ್ಬೇಕು ಅನ್ಕೊಳ್ಳೋ ಟೈಮಲ್ಲಿ ಧಡಾರ್ ಅಂತ ಗೇಟ್ ತೆಕ್ಕೊಂಡು ಮಿನ್ ಬರ್ತಾಳ. ಅಷ್ಟೇ ಪಾಪ ನಮ್ ಹೀರೋಗ್ ತಲೆಗೆ ತಗಲ್ಬಿಡ್ತು. ಅಯ್ಯೋ ಅಮ್ಮ ಇವ್ನ್ ಕೂತ್ಕೊಂಡ್ರೆ ಮಿನ್ಗೆ ಭಯ ಆಗೋಯ್ತು. ಅಯ್ಯೋ ಏನೋ ಆಯ್ತು ಅಂತ ಹೇಳಿ ಇವಳು ಬಂದು ಅವ್ನಿಗೆ ಸ್ವಲ್ಪ ಸಮಾಧಾನ ಮಾಡಿ ಹೊರಗಡೆ ಅಂಗಡಿ ಕರ್ಕೊಂಡು ಹೋಗಿ ಕೂರ್ಸ್ಬಿಟ್ಟು ಈ ಐಸ್ ಬ್ಯಾಗ್ ಎಲ್ಲ ಎತ್ತಿ ಕೊಟ್ಬಿಟ್ಟು ಒತ್ತರಿಸ್ತಾ ಇರ್ತಾಳೆ. ಸಾರಿ ಕಣೋ ನೋಡ್ಕೊಂಡಿಲ್ಲ. ಹೌದು ನೀನೇನ್ ಹೀರೋಯಿನ್ ಮನೆಯಿಂದ ಬರ್ತಾ ಇದ್ದೆ, ಅದು ಸ್ವಲ್ಪ ಶೈಯಾಗಿ ಬೇರೆ ಫೀಲ್ ಆಗ್ತಿದ್ದೆ, ಕೆಣ್ಣೆಲ್ಲ ಬೇರೆ ಕೆಂಪಕ್ಕಿತ್ತು, ಏನ್ ವಿಷಯ ಅಂತ ಇವಳು ಕೇಳ್ದಾಗ ಅವನಂತಾನೆ ಛೇ ಆತರ ಏನಿಲ್ಲಪ್ಪ, ಆಸ್ ಯೂಶುವಲ್ ಯಾವಾಗೂ ಮಾತಾಡೋ ತರ ಹೋಗಿ ಮಾತಾಡ್ಕೊಂಡ್ ಬಂದೆ, ಬೇರೇನು ಇಲ್ಲ ಅಂತೀವ್ ಅಂದಾಗ ಇವಳು ಕೂಡ ಓ ಹೌದಾ ಸರಿ ಅಂತ ಹೇಳಿ ನಗದ್ಬಿಟ್ಟು ಅವನ ಹತ್ರ ಹಂಗೆ ಮಾತಾಡ್ತಾ ಇರ್ಬೇಕಾದ್ರೆ ಆ ಜಾಗಕ್ಕೆ ಡೈನೋ ಬರ್ತಾನ. ಡೈನೋ ನೋಡಿದ ತಕ್ಷಣ ಇವಳ್ಗೆ ಹಂಗೆ ಭಯ ಆಗ್ಬಿಡ್ತು, ಎದ್ದು ಬಿದ್ದು ಓಡೋಗ್ತಾಳೆ. ಈ ಟ್ರಾಫಿಕ್ ಕೋನ್ಸ್ ಎಲ್ಲ ಇಟ್ಟಿರ್ತಾಳ ರೋಡಲ್ಲಿ, ಅದನ್ನ ಕೂಡ ನೋಡ್ಕೊಳ್ಳಲ್ಲ, ಎಲ್ಲ ತಳ್ಬಿಟ್ಟು ಎದ್ದು ಬಿದ್ದು ಓಡೋಗ್ತಾ ಇರ್ತಾಳ. ಹೀರೋಗ್ ಏನ್ ಅರ್ಥ ಆಗ್ತಿಲ್ಲ, ಏನಾಯ್ತು ಇವಳು ಏನಕ್ಕಿತ್ರ ಓಡೋಗ್ತಿದ್ದಾಳೆ ಅಂತ ನೋಡಿದ್ರೆ ಡೈನೋ ಬಂದಿರ್ತಾನೆ. ಆಕ್ಚುಲಿ ಅವತ್ತು ಕಿಸ್ ಮಾಡ್ದಾಗಿಂದಾನು ಅಷ್ಟೇ ಮಿನ್ ಬಂದ್ಬಿಟ್ಟು ಇವ್ನ ಮುಖ ನೋಡ್ತಾನೆ ಇಲ್ಲ, ಅವನ ಹತ್ರ ಏನು ಸರಿಯಾಗಿ ಮಾತಾಡ್ತಾನೆ ಇಲ್ಲ. ಅದಾದ್ಮೇಲೆ ಹೀರೋ ಕೂಡ ಇವನನ್ನ ನೋಡಿ ತುಂಬಾ ದಿನ ಆಗಿರತ್ತಲ್ವಾ, ಸೊ ಇಬ್ರು ಮಾತಾಡ್ಬೇಕು ಅಂತ ಹೇಳಿ ಬಂದು ಪಕ್ಕದಲ್ಲಿ ಬಂದು ಕೂತ್ಕೊಳ್ತಾರೆ. ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತೆಲ್ಲ ಮಾತಾಡ್ಕೊಳ್ತಾರೆ. ಅಂತ ನೋಡಿದ್ರೆ ಇಬ್ರು ಒಳ್ಳೆ ಲವರ್ಸ್ ತರ ಕೂತಿರ್ತಾರೆ, ಏನ್ ಮಾತಾಡೋದು ಅಂತ ಗೊತ್ತಾಗದೆ. ಪ್ಲಸ್ ಇವ್ರು ಮಾತಾಡ್ಕೊಳ್ಳೋದೇ ಸ್ವಲ್ಪ ಫಾರ್ಮಲ್ ಆಗಲ್ವಾ, ಸೊ ಹೀರೋ ಹೇಳ್ತಾನೆ ಇನ್ಮೇಲೆ ನಾವು ಈ ತರ ಫಾರ್ಮಲ್ ಆಗಿ ಮಾತಾಡ್ಕೊಳ್ಳೋದೆಲ್ಲ ಬೇಡ, ಆಲ್ಮೋಸ್ಟ್ ಇಬ್ರಿಗೂ ಒಂದೇ ಏಜ್ ಅಲ್ವಾ, ಸೊ ನಾವು ಹೆಸರಿಟ್ಟೆ ಕರ್ಕೊಳ್ಳೋಣ ಅಂದಾಗ ಅದಕ್ಕೆ ಅವ್ನು ಕೂಡ ಓಕೆ ಆಯ್ತು ಚಾಯ್ ಅಂತ ಹೇಳ್ಬಿಟ್ಟು ಹಿಂಗೆ ಮಾತಾಡ್ಕೊಳ್ತಾರೆ. ಅದಾದ್ಮೇಲೆ ಆಲ್ಮೋಸ್ಟ್ ನೈಟ್ ಆಗಿರುತ್ತೆ. ನಮ್ ಹೀರೋ ಅವ್ನ ಆಫೀಸ್ಗೆ ಬಂದ್ಬಿಟ್ಟಿರ್ತಾನೆ. ಕೆಲಸ ಮಾಡ್ಕೋಬೇಕಾದ್ರೆ ಫ್ರಿಜ್ ಹತ್ರ ಹೋಗಿ ಫ್ರಿಜ್ ಓಪನ್ ಮಾಡಿದಾಗ ಆ ಡ್ರಿಂಕ್ಸ್ ಅದ್ರಲ್ಲೇ ಇರುತ್ತೆ, ಅಂದ್ರೆ ಎಕ್ಸ್ಪೈರಿ ಡೇಟ್ ಆಗೋದಕ್ಕೋಸ್ಕರ ಇಟ್ಟಿರ್ತಾರಲ್ಲ ಅದು ಇನ್ನು ಅಲ್ಲೇ ಇರುತ್ತೆ. ಅದ್ರಲ್ಲಿ ನೋಡಿದ್ರೆ ಇವತ್ತೇ ಲಾಸ್ಟ್ ಡೇಟ್, ಅಂದ್ರೆ ಎಕ್ಸ್ಪೈರಿ ಆಗೋದಕ್ಕೆ ಇವತ್ತೇ ಲಾಸ್ಟ್ ಡೇಟ್. 12 o'clock ಒಳಗಡೆ ಅವಳು ಏನಾದ್ರು ರಿಪ್ಲೈ ಮಾಡ್ತಾಳಾ ಇಲ್ವಾ ಅಂತ ಹೇಳಿ ಹೀರೋ ಹಂಗೆ ವೇಟ್ ಮಾಡ್ತಾ ಇರ್ತಾನೆ. ಇನ್ ಕೇಸ್ ರಿಪ್ಲೈ ಮಾಡಿಲ್ಲ ಅಂತಂದ್ರೆ ನಾನಂದ್ರೆ ಇಷ್ಟ ಇಲ್ವಾ, ಇನ್ನೂ ಅವಳಿಗೆ ಜಿನ್ ಮೇಲೆನೆ ಫೀಲಿಂಗ್ಸ್ ಇದೆಯಾ ಅನ್ನೋ ತರ ಯೋಚನೆ ಮಾಡ್ತಾ ಇರ್ತಾನ. ಇನ್ನೊಂದ್ ಕಡೆ ಇದೇ ಫೋಟೋನೇ ಹೀರೋಯಿನ್ ಕೂಡ ನೋಡ್ತಾ ಇರ್ತಾಳೆ. ಆಕ್ಚುಲಿ ಅವತ್ತು ಹೀರೋ ಫೋಟೋ ಹಿಡಿದು ಕಳ್ಸಿರ್ತಾನಲ್ಲ, ಅವಳದ್ರ ನೋಡ್ಬಿಟ್ಟು ಇವತ್ತೇ ಲಾಸ್ಟ್ ಡೇಟ್, ಅವ್ನ್ಗೆ ರಿಸಲ್ಟ್ ಬೇರೆ ಹೇಳ್ಬೇಕು, ನಾನು ಏನಂತ ಹೇಳ್ಬೇಕು, ಅಕ್ಸೆಪ್ಟ್ ಮಾಡ್ಕೊಳ್ಳ ಅಥವಾ ರಿಜೆಕ್ಟ್ ಮಾಡ್ಲಾ, ನನ್ಗೆ ಏನ್ ಹೇಳೋದು ಗೊತ್ತಾಗ್ತಾ ಇಲ್ವೇ ಅಂತ ಅವಳದನ್ನ ಯೋಚನೆ ಮಾಡ್ತಾ ಇದ್ರೆ. ಇನ್ನೊಂದ್ ಕಡೆ ಹೀರೋ ಕೂಡ ಟೈಮ್ ನೋಡ್ದ 12 ಗಂಟೆ ದಾಟೋಯ್ತು. ಸೊ ಅವಳೇನು ಕಾಲ್ ಮಾಡಿಲ್ಲ, ಏನು ರಿಪ್ಲೈಯೂ ಮಾಡಿಲ್ಲ, ಹಂಗಾದ್ರೆ ನನ್ನಂದ್ರೆ ಇಷ್ಟ ಇಲ್ವೇನೋ ಅಂತ ಅವನೇ ಒಂದು ಡಿಸಿಷನ್ ತಗೊಂಡಿದ್ದಾಯ್ತು. ಇವಾಗ ಹಂಗೆ ನೆಕ್ಸ್ಟ್ ಡೇ ಬೆಳಗ್ಗೆ ತೋರಿಸ್ತಾರೆ. ಹೀರೋ ಅವ್ರ ಆಫೀಸಲ್ಲಿ ಆಸ್ ಯೂಶುವಲ್ ಅವ್ನ ಕೆಲಸ ಎಲ್ಲ ಮಾಡ್ಕೊಂತಾ ಇರ್ಬೇಕಾದ್ರೆ ಹೊರಗಡೆ ಫೀಲ್ಡ್ ವರ್ಕ್ ಸ್ವಲ್ಪ ಇದೆ, ಅಲ್ಲಿಂದ ಹೊರಗಡೆ ಹೋಗ್ಬೇಕು ಅಂತ ಹೋಗೋಷ್ಟ್ರಲ್ಲಿ ಅವ್ರಮ್ಮ ಕಾಲ್ ಮಾಡ್ತಾರೆ. ಇವ್ನ್ ಕೂಡ ಅಮ್ಮ ಹೇಳಮ್ಮ ಏನ್ ಇವಾಗ ಫೋನ್ ಮಾಡಿದ್ಯಾ ಅಂದಾಗ ಅವ್ರಮ್ಮ ಹೇಳ್ತಾರೆ ಏನಿಲ್ಲಪ್ಪ, ಒಂದು ಮುಖ್ಯವಾದ ವಿಷಯ ನಿನ್ನ ಹತ್ರ ಮಾತಾಡ್ಬೇಕು, ನಾನು ಅಪ್ಪ ಇಬ್ರು ಮಾತಾಡ್ಬೇಕಂತ ಅನ್ಕೊಂಡಿದೀನಿ. ಈವ್ನಿಂಗು ನೀನ್ ಫ್ರೀ ಆಗಿದ್ರೆ ಯಾವ್ದಾದ್ರು ರೆಸ್ಟೋರೆಂಟ್ ನ ಬುಕ್ ಮಾಡ್ತೀಯಾ ಡಿನ್ನರ್ಗೆ, ಅಲ್ಲಿ ಮಾತಾಡೋಣ ಅಂದಾಗ ಹೀರೋ ಕೂಡ ಸ್ವಲ್ಪ ಡೌಟ್ ಅಲ್ಲೇ ಅಮ್ಮ ಸರಿ ಆಯ್ತು ಬುಕ್ ಮಾಡ್ತೀನಿ ಅಂತ ಹೇಳ್ತಾನೆ. ಇವಾಗ ಇನ್ನೊಂದ್ ಕಡೆ ನಮ್ ಹೀರೋಯಿನ್ ನ ತೋರಿಸ್ತಾರೆ. ಅವಳು ನಿದ್ದೆ ಎದ್ದು ಕೆಳಗಡೆ ಬಂದು ನೋಡೋ ಟೈಮ್ ಅಲ್ಲಿ ಅಪ್ಪ ಅಮ್ಮ ಇಬ್ರು ಮನೇಲಿ ಇರೋದಿಲ್ಲ, ಎಲ್ಲೋ ಹೊರಗಡೆ ಹೋಗಿದ್ದಾರೆ ಅಂತ ಹೇಳಿ ಇದಕ್ಕೂ ಮುಂಚೆ ಹೀರೋ ಅವ್ರ ಜಾಗದಲ್ಲಿ ಬಂದ್ಬಿಟ್ಟು ಅಡಿಗೆನ ಕಲ್ತ್ಕೊಂತಾ ಇದ್ಲಲ್ವಾ, ಬಟ್ ಇವತ್ತು ಅವ್ರ ಮನೇಲಿ ಅಡಿಗೆ ಮಾಡಿ ಕಲ್ತ್ಕೊಳ್ಳೋಣ ಅಂತ ಹೇಳಿ ಅಲ್ಲಿ ಅಡಿಗೆ ಮಾಡ್ತಾ ಇರ್ತಾಳೆ. ಆದ್ರೆ ಸ್ವಲ್ಪ ಹೊತ್ತಿಗೆ ಅವ್ರ ಅಪ್ಪ ಅಮ್ಮ ಇಬ್ರು ಬಂದ್ಬಿಡ್ತಾರ. ಇವಳ ಹತ್ರ ಅಡಿಗೆ ಮಾಡ್ತಾ ಇರೋದ್ರ ನೋಡ್ಬಿಟ್ಟು ಜಯೋ ನೀನ್ ನಿಜವಾಗ್ಲೂ ಫಿಕ್ಸ್ ಆಗ್ಬಿಟ್ಟಿದ್ಯಾ, ನಿನ್ನ ಕೆರಿಯರ್ ಇದ್ರಲ್ಲೇ ಇಟ್ಕೋಬೇಕು ಅನ್ಕೊಂಡಿದ್ಯಾ ಅನ್ನೋ ತರ ಕೇಳಿದಾಗ ಅವಳು ಕೂಡ ಹೇಳ್ತಾಳೆ ಹೌದು ಮಾ ಪ್ಲೀಸ್ ಮಾ ನನಗೇನು ಪ್ರಾಬ್ಲಮ್ ಆಗಲ್ಲ, ನಾನು ಇದೆಲ್ಲ ನೋಡ್ಕೊಳ್ತೀನಿ ಹ್ಯಾಂಡಲ್ ಮಾಡ್ತೀನಿ ಅಂದಾಗ ಹೀರೋ ಅವ್ರ ಅಪ್ಪ ಅಮ್ಮ ಇಬ್ರು ಹೇಳ್ತಾರೆ ಇಲ್ಲ ನೋಡಮ್ಮ ನೀನ್ ಹ್ಯಾಂಡಲ್ ಮಾಡ್ಕೊಳ್ತೀಯಾ, ಇಲ್ಲ ಅಂತ ಹೇಳ್ತಾ ಇಲ್ಲ. ಆಕ್ಚುಲಿ ಈ ಕುಕಿಂಗ್ ಫೀಲ್ಡ್ ಹೆಂಗಿರುತ್ತೆ ಅಂತ ನಮ್ಗೆ ಚೆನ್ನಾಗೇ ಗೊತ್ತು, ಅದ್ರಲ್ಲಿ ತುಂಬಾನೇ ಕಷ್ಟ ಎಲ್ಲ ಇರುತ್ತೆ. ನಿನ್ಗೆ ಅಷ್ಟಿಷ್ಟಪಟ್ಟು ನೀನ್ ಮಾಡ್ಬೇಕು ಅಂತಂದ್ರೆ ಮಾಡು, ಆದ್ರೆ ನಿನ್ ಕಷ್ಟವಾಗಿ ಫೀಲ್ ಆಗ್ತಿದ್ರೆ ಅದನ್ನ ಬಿಟ್ಬಿಡು, ಏನು ಬೇಜಾರ್ ಮಾಡ್ಕೊಂಡ್ಬೇಡ ಅನ್ನೋ ತರ ಇವಳಿಗೆ ಸಮಾಧಾನ ಮಾಡಿದಾಗ ಅವಳು ಅಂತ ಹೇಳೋದೆಲ್ಲ ಏನಿಲ್ಲ ಅಪ್ಪ ಆಯ್ತು ನಾನ್ ಮಾಡಿದ್ರೆ ನೀವು ಒಂದ್ಸತಿ ತಿನ್ ನೋಡಿ ಅಂತ ಹೇಳಿದಾಗ ಅವರಪ್ಪ ಕೂಡ ಅದನ್ನ ಟೇಸ್ಟ್ ಮಾಡ್ಬಿಟ್ಟು ತುಂಬಾ ಚೆನ್ನಾಗಿದೆ, ಸೂಪರ್ ಆಗಿ ಮಾಡಿದ್ಯಾ, ತಿನ್ ನೋಡೆ ಎಷ್ಟ್ ಚೆನ್ನಾಗಿ ಮಾಡಿದಾಳೆ ನಿನ್ ಮಗಳು ಅಂತ ಹೇಳಿದಾಗ ಹೀರೋ ಅವರಮ್ಮ ಕೂಡ ತಿಂತಾರೆ. ಇವ್ರ ಈ ತರ ಅಪ್ರಿಶಿಯೇಟ್ ಮಾಡಿರೋದೇ ಹೀರೋನ್ಗೆ ತುಂಬಾ ಸಂತೋಷ ಆಗುತ್ತೆ. ಇನ್ನೊಂದ್ ಕಡೆ ಡೈನೋನ ಮತ್ತೆ ಅವ್ರ ಮಗಳನ್ನ ತೋರಿಸ್ತಾರೆ. ಅದ್ರ ಸ್ಕೂಲಿಂದ ಹೊರಗಡೆ ಕರ್ಕೊಂಡು ಹಂಗೆ ರೋಡಲ್ಲಿ ನಡ್ಕೊಂಡ್ ಬರ್ತಾ ಇರ್ಬೇಕಾದ್ರೆ ಅವ್ರಿಗೆ ಕೇಳ್ತಾಳೆ ಹೌದಪ್ಪ ನನ್ನ ನೋಡ್ಕೊಳ್ಳೋದಕ್ಕೆ ಅಂತ ಒಂದು ಲೇಡಿ ಬರ್ತಾರಲ್ವಾ, ಅವ್ರ ಯಾಕೆ ಇವಾಗೆಲ್ಲ ಬರ್ತಾ ಇಲ್ಲ, ಏನಾಯ್ತು ಅವ್ರಿಗೆ ಅಂತ ಕೇಳಿದಾಗ ಡೈನೋ ಹೇಳ್ತಾನೆ ಏನಿಲ್ಲಮ್ಮ ಅವ್ರಿಗೊಂದು ಸಣ್ಣ ಆಕ್ಸಿಡೆಂಟ್ ಆಗಿ ಗಾಯ ಆಗಿದೆಯಂತೆ, ಸೊ ಅವ್ರ ಇನ್ಮೇಲೆ ಬರಲ್ಲ, ನಾನು ಇನ್ನೊಂದ್ ಲೇಡಿನ ನೋಡ್ತೀನಿ ಓಕೆನಾ ಅಂದಾಗ ಅವ್ಳು ಕೂಡ ಅಪ್ಪ ಓಕೆ ಯಾರನ್ನಾದ್ರೂ ನೋಡಿ ಅಂತ ಹೇಳ್ತಾಳೆ. ಅದೇ ಟೈಮಲ್ಲಿ ಹೀರೋಯಿನ್ ಅವ್ರ ಅಮ್ಮದು ವಾಯ್ಸ್ ಕೇಳಿಸುತ್ತೆ, ನಿಮ್ಗೇನು ಅಭ್ಯಂತರ ಇಲ್ಲ ಅಂದ್ರೆ ನಿಮ್ ಮಗಳನ್ನ ನಾನ್ ನೋಡ್ಕೊಬೋದಾ ಅಂತ ಕೇಳ್ತಾರ. ಇವರಿಬ್ರು ತಿರುಗಿ ನೋಡ್ತಾರೆ. ಇವಳು ಕೂಡ ಆಕ್ಚುಲಿ ಓಕೆ ಅಂತ ಹೇಳ್ಬಿಡ್ತಾಳೆ. ಅವ್ರ ಅಮ್ಮಗಂತೂ ತುಂಬಾ ಸಂತೋಷ ಆಗುತ್ತೆ. ಅದಾದ್ಮೇಲೆ ಅವ್ರ ಶಾಪಲ್ಲೇ ಕುತ್ಕೊಂಡ್ ಮಾತಾಡ್ಬೇಕಾದ್ರೆ ಡೈನೋ ಹೇಳ್ತಾನೆ ಆಂಟಿ ಸುಮ್ನೆ ಏನಕ್ಕೆ ನಿಮ್ಗೆ ತೊಂದ್ರೆ, ಅದೆಲ್ಲ ಏನು ಬೇಕಾಗಿಲ್ಲ, ನಾನು ಯಾವ್ದು ಬೇರೆ ಲೇಡಿನ ನೋಡ್ಕೊಳ್ತೀನಿ ಅಂದಾಗ ಹೀರೋಯಿನ್ ಅವ್ರ ಅಮ್ಮ ಹೇಳ್ತಾರೆ ಅಯ್ಯೋ ನನ್ಗೇನು ತೊಂದ್ರೆ ಇಲ್ಲಪ್ಪ, ನಿನ್ ಮಗಳು ಎಷ್ಟು ಒಳ್ಳೆಯವಳು ಗೊತ್ತಾ, ನಾನ್ ಕೂಡ ಒಬ್ಳೇ ಇರ್ತೀನಿ, ಮನೇಲಿ ಕೆಲಸ ಮುಗಿಸ್ಕೊಂಡು ಶಾಪಿಗೆ ಬಂದ್ಮೇಲೆ ಏನ್ ಮಾಡ್ಕೊಂಡಿರ್ತೀನಿ, ನಾನೇ ನಿನ್ ಮಗಳನ್ನ ನೋಡ್ಕೊಂತೀನಿ, ನೀನೇನು ಭಯ ಪಡಬೇಡ ಅಂತ ಹೇಳ್ತಾರೆ. ಅದಕ್ಕೆ ಡೈನೋ ಕೂಡ ಏನು ಹೇಳ್ಬೇಕು ಅಂತ ಬರ್ತಾನೆ. ಆದ್ರೆ ಅಷ್ಟ್ರಲ್ಲಿ ನಮ್ಮ ಮಾತ ಕೂತ್ಕೊಂಡು ಒಳಗಡೆ ಓಡ್ ಬರ್ತಾಳ. ಇವ್ರು ಇತರ ಇಲ್ಲಿ ಕೂತ್ಕೊಂಡಿರೋದ್ರ ನೋಡ್ಬಿಟ್ಟು ಅವಳಿಗೊಂಥರ ಶಾಕ್ ಆಗ್ಬಿಡುತ್ತೆ. ಸಡನ್ ಆಗಿ ಅವ್ನ ನೋಡಿ ಆ ಕಡೆ ಓಡಕ್ಕೂ ಇಲ್ಲ ಸುಮ್ನೆ ಇರಕ್ಕೂ ಇಲ್ಲ, ಯಾಕಂದ್ರೆ ಅವ್ರ ಅಮ್ಮ ಕೂತಿದ್ದಾರೆ, ಏನಕ್ಕೆ ಓಡೋದೆ ಅಂತ ಕೇಳ್ತಾರೆ. ಅದಾದ್ಮೇಲೆ ಅವ್ರ ಅಮ್ಮ ಕೂಡ ನೋಡ್ಬಿಟ್ಟು ಓ ಮಿನ್ ಬಂದ್ಬಿಟ್ಟ, ಸರಿ ಆಯ್ತು ನೀವಿಬ್ರು ಮಾತಾಡ್ತಾ ಇರ್ರಿ, ನಾನು ಈ ಪಾಪನ್ ಕರ್ಕೊಂಡು ಹೋಗ್ಬಿಟ್ಟು ಐಸ್ ಕ್ರೀಮ್ ಏನಾದ್ರು ಕೊಡ್ಸ್ಕೊಂಡ್ ಬರ್ತೀನಿ ಅಂದಾಗ ಇಬ್ರು ಅಟ್ ಎ ಟೈಮ್ ನೋ ಬೇಡ ಅಂತ ಅವಳು, ಇವ್ನು ಕೂಡ ಆಂಟಿ ಬೇಡ ಅಂತ ಇವನು. ಇವ್ರಿಗೆ ಶಾಕಿಂಗ್ ಅಲ್ಲಿ ನೋಡ್ತಾರೆ ಏನ್ರೋ ಆಯ್ತು ಇವಾಗ ಏನಾಯ್ತು ಅಂತ ನೀವ್ ಇಬ್ರು ಹತ್ರ ಕೂಗ್ತಾ ಇದ್ದೀರಾ, ಒಂದ್ 5 ನಿಮಿಷ ಪಕ್ಕದಲ್ಲೇ ತಾನೆ ಅಂಗಡಿ ಬಂದ್ಬಿಡ್ತೀನಿ ಇರಿ ಅಂತ ಹೇಳಿ ಮಿನ್ನ ಮತ್ತೆ ಡೈನೋನ್ ಇಬ್ಬರನ್ನು ಬಿಟ್ಬಿಟ್ಟು ಆ ಮಗುನ ಕರ್ಕೊಂಡು ಅವ್ರ ಅಮ್ಮಲ್ಲಿಂದ ಹೋಗ್ತಾರೆ. ಇವ್ರಿಬ್ರಿಗಂತೂ ಮುಖ ನೋಡ್ಕೊಂತಾರೆ, ಒಂಥರ ಆಕ್ವರ್ಡ್ ಆಗಿ ಫೀಲ್ ಆಗ್ತಾ ಇರುತ್ತೆ, ಏನ್ ಮಾತಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಆದ್ರೆ ಮಿನ್ನಕ್ ಚೆನ್ನಾಗಿ ಅರ್ಥ ಆಗೋಯ್ತು, ರೈಟ್ ಇದಕ್ ಮೇಲೆ ನಾನೇನು ಮಾತಾಡದೇ
ಇದ್ರೆ ಚೆನ್ನಾಗಿರೋದಿಲ್ಲ, ಇಲ್ಲಿಂದ ತಪ್ಪಿಸ್ಕೊಳಕ್ಕೂ ಆಗಲ್ಲ ಅಂತ ಅಮ್ಮಿನ್ ಹೇಳ್ತಾಳೆ. ಇಲ್ಲಿ ನೋಡಿ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ, ನಾನು ಅದನ್ನ ಬೇಕಂತ ಮಾಡಿಲ್ಲ, ಅವತ್ತು ತುಂಬಾನೇ ಎಮೋಷನಲ್ ಆಗಿದ್ವಿ, ನೀವು ಕೂಡ ಅಳ್ತಾ ಇದ್ರಿ, ಇದ್ರಲ್ಲಿ ಏನೋ ಮಾಡ್ಬಿಟ್ಟೆ, ಅದನ್ನ ಮರ್ತೋಗ್ಬಿಡಿ ಅಂತ ಹೇಳಿದಾಗ ರೇನೋ ಕೂಡ ಹೇಳ್ತಾನೆ, ನಾನು ಆಕ್ಚುಲಿ ನಿಮ್ಮ ಹತ್ರ ಸಾರಿ ಕೇಳ್ಬೇಕಂತಾನೆ ಇದ್ದೆ, ಅಷ್ಟೊಂದು ಬೇಜಾರಾಗೋದು ಅಷ್ಟೊಂದು ಎಮೋಷನಲ್ ಆಗೋ ಅವಶ್ಯಕತೆ ಇರ್ಲಿಲ್ಲ, ಬಟ್ ನಾನು ಸ್ವಲ್ಪ ಲಿಮಿಟ್ ಮೀರಿ ಮಾಡ್ಬಿಟ್ಟೆ, ಸೊ ನಾನು ಸಾರಿ ಅಂತ ಹೇಳಿದಾಗ ಇಬ್ಬರಿಗೆ ಇವಾಗ ಸ್ವಲ್ಪ ರಿಲೀಫ್ ಆಗಿರೋ ತಪ್ಪಡಿ ಸಾರಿ ಹೇಳ್ಕೊಂಡ್ವಿ ಅಂತ ಇವ್ರ ಹತ್ರ ಮಾತಾಡ್ತಾ ಇರ್ಬೇಕಾದ್ರೇನೆ ಆ ಮಗುನು ಅವ್ರ ಅಮ್ಮನು ಆ ಜಾಗಕ್ಕೆ ಬಂದ್ಬಿಡ್ತಾರೆ. ಇವಾಗ ಹಂಗೆ ನೈಟ್ ತೋರಿಸ್ತಾರೆ, ಡಿನ್ನರ್ಗೋಸ್ಕರ ಕರೆದಿದ್ರಲ್ವಾ ಹೀರೋ ಅವ್ರ ಅಪ್ಪ ಅಮ್ಮ. ಸೊ ಡಿನ್ನರ್ಗೋಸ್ಕರ ಕುತ್ಕೊಂಡಿದ್ದಾಗ ಹೀರೋಗೆ ತುಂಬಾ ಸಂತೋಷ ಆಗುತ್ತೆ, ತುಂಬಾ ದಿನ ಆದ್ಮೇಲೆ ಈ ತರ ಕುತ್ಕೊಂಡು ಊಟ ಮಾಡ್ತಾ ಇದೀವಲ್ಲ ಅಂತ. ಆದ್ರೆ ಅಲ್ಲೋದ್ಮೇಲೆ ಗೊತ್ತಾಗೋದು ಅವ್ರಮ್ಮ ಈ ವಿಷಯನ ಹೇಳ್ಬಿಡ್ತಾರೆ. ಅಂದ್ರೆ ಈ ತರ ನಾವು ಅಪ್ಪ ಮತ್ತೆ ನಾನಿಬ್ರು ಡಿವೋರ್ಸ್ ತಗೊಳ್ಳೋಣ ಅನ್ಕೊಂಡಿದೀವಿ ಅಂದಾಗ ಇವ್ನಿಗೊಂಥರ ಮುಖನೇ ಚೇಂಜ್ ಆಗೋಯ್ತು. ತುಂಬಾ ವರ್ಷಗಳಾದ್ಮೇಲೆ ಇನ್ಮೇಲೆ ನನ್ನ ಲೈಫ್ ಸರಿ ಹೋಗುತ್ತೆ, ಹ್ಯಾಪಿಯಾಗಿರ್ತೀವಿ ಅಂತ ಅನ್ಕೊಂಡ್ರೆ ಏನಪ್ಪ ಈ ತರ ಶಾಕ್ ಕೊಡ್ತಿದ್ದಾರೆ ಅಂತ. ಇವ್ನ್ ಮುಖ ನೋಡಿದ ತಕ್ಷಣ ಅವ್ರ ಅಮ್ಮಗೂ ಅರ್ಥ ಆಯ್ತು. ಯಾಕಪ್ಪ ಇದ್ರಲ್ಲಿ ನಿನಗೇನಾದ್ರೂ ಅಭ್ಯಂತರ ಇದೆಯಾ ಅಂದಾಗ ಹೀರೋ ಹೇಳ್ತಾನೆ, ನಾನೇನಕ್ಕಮ್ಮ ಅಭ್ಯಂತರ ಪಡ್ಲಿ, ಇದು ನಿಮ್ ಲೈಫು, ನಿಮ್ ಸಂತೋಷಕ್ಕೆ ನೀವೊಂದು ಡಿಸಿಷನ್ ನ ತಗೊಳ್ತೀರಂದ್ರೆ ಅದಕ್ಕೆ ನಾನೇನು ಅಡ್ಡಿ ಪಡೋದಿಲ್ಲ ಅಮ್ಮ, ನನ್ಗೇನು ಪ್ರಾಬ್ಲಮ್ ಇಲ್ಲ ಅಂತ ಸ್ವಲ್ಪ ಬೇಜಾರಲ್ಲೇ ಈ ಮಾತನ್ನ ಹೇಳ್ತಾನೆ. ಇವ್ರಿಗೂ ಚೆನ್ನಾಗಿ ಅರ್ಥ ಆಗುತ್ತೆ. ಆದ್ರೆ ಹೀರೋ ಅಲ್ಲಿ ಇರೋದಿಲ್ಲ. ಇಲ್ಲ, ನಾನು ಆಫೀಸಲ್ಲಿ ಏನೋ ಒಂದು ಐಟಮ್ ನ ಬಿಟ್ಬಿಟ್ಟೆ, ನಾನು ಬರ್ತೀನಿ ರೀ ಅಂತ ಹೇಳ್ಬಿಟ್ಟು ಅಲ್ಲಿಂದ ಎದ್ದೊಟ್ಟೋಗ್ತಾನೆ. ಇವ್ರಿಗೆ ತುಂಬಾ ಚೆನ್ನಾಗಿ ಅರ್ಥ ಆಗೋಯ್ತು ಇವ್ರು ಈ ತರ ಡಿವೋರ್ಸ್ ತಗೊಳ್ತಾ ಇರೋದು ಹೀರೋಗೆ ಇಷ್ಟ ಇಲ್ಲ ಅಂತ. ಅದಾದ್ಮೇಲೆ ಹೀರೋ ಕೂಡ ಹೊರಗಡೆ ಯಾವ್ದೋ ಒಂದು ಬಾರ್ಗ್ ಹೋಗ್ಬಿಟ್ಟು ಲಿಮಿಟ್ ಮೀರಿ ಕುಡಿಯಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾನೆ. ಅವ್ನಿಗಂತೂ ಈ ಕಡೆ ಲೋಕನೇ ಇಲ್ಲ, ಆತರ ಕುಡಿಬೇಕು ಹಂಗ್ ಕುಡಿತಾ ಇರ್ತಾನೆ. ಆ ಟೈಮಲ್ಲಿ ಒಂದು ಫ್ಲಾಶ್ ಬ್ಯಾಕ್ ನ ಯೋಚನೆ ಮಾಡಿ ನೋಡ್ತಾನೆ. ಹೀರೋರಮ್ಮ ಇವಾಗ ಮಾತ್ರನೂ ಅಲ್ಲ, ಯಾವಾಗೂ ಅಷ್ಟೇ ಅವ್ರು ಕೆಲಸ ಮಾಡೋ ಜಾಗದಲ್ಲಿ ಅವ್ರಿಗೆ ಅವಾಗ ಟ್ರಾನ್ಸ್ಫರ್ ಮಾಡ್ತಾನೆ ಇರ್ತಾರೆ, ಅವ್ರ ಅಲ್ಲಲ್ಲಿ ಟ್ರಾನ್ಸ್ಫರ್ ಆಗ್ತಾನೆ ಇರ್ತಾರೆ. ಹೀರೋಗೊಂದು 10 ವಯಸ್ಸು ಇರ್ಬೇಕು, ಅವ್ರ ಹೀರೋಯಿನ್ ಅವ್ರ ಊರಿಗೆ ಬಂದ್ಮೇಲೆನೂ ಅಷ್ಟೇ ಹೀರೋರಮ್ಮ ಯಾವ್ದೋ ಬೇರೆ ಜಾಗಕ್ಕೆ ಹೋಗ್ಬೇಕು ಅಂತ ಮಾತಾಡ್ಕೊಂಡಾಗ ಹೀರೋರಪ್ಪಗೆ ಕೋಪ ಬರುತ್ತಿಲ್ಲ, ನೀನ್ ಹೋಗ್ಬಾರ್ದು ಅಂತ ಹೇಳಿ ಗಲಾಟೆ ಮಾಡ್ತಾರೆ. ಆದ್ರೆ ಇವರು ಹೀರೋರಪ್ಪ ಮಾತನ್ನ ಕಿವಿಗೆ ಹಾಕೊಳ್ಳೋ ತರನೇ ಇಲ್ಲ. ನೀವ್ ಹೇಳೋದಲ್ಲ ನಾನ್ ಕೇಳ್ಬೇಕಾ, ನಾನು ಹೋಗ್ತೀನಿ, ನನ್ಗೆ ನನ್ ಕೆಲ್ಸನೇ ಇಂಪಾರ್ಟೆಂಟ್ ಅಂತ ಹೇಳಿ ಅಲ್ಗೋಗ್ಬೇಕಂತಾನೆ ಯೋಚನೆ ಮಾಡ್ತಾ ಇರ್ತಾರೆ. ಈ ತರ ಜಗಳ ಎಲ್ಲ ಮಾಡ್ಕೊಂಡು ರೂಮ್ ಬಾಗ್ಲು ಓಪನ್ ಮಾಡಿ ನೋಡೋಷ್ಟ್ರಲ್ಲಿ ಅಲ್ಲಿ ನಮ್ ಹೀರೋ ಚಿಕ್ಕ ಹುಡುಗ ಅಲ್ವಾ, ಏನೋ ಐಟಮ್ ನ ತಗೊಂಬಂದ್ ನಿಂತ್ಕೊಂಡಿರ್ತಾನೆ. ಇದನ್ನೆಲ್ಲ ಕೇಳಿಸ್ಕೊಂಡ ಮತ್ತೆ ಅಮ್ಮ ಹೋಗ್ತಿದಾರೆ ಅಂತ ಹೇಳಿ ಅವ್ನ್ಗೆ ಆಲ್ಮೋಸ್ಟ್ ತುದಿಗ್ ಬಂದ್ಬಿಟ್ಟಿರತ್ತೆ ನೀರು, ಹಳ್ಳಕ್ಕಾಗದೆ ಪಾಪ ಕಷ್ಟ ಪಟ್ಕೊಂಡ್ ನಿಂತಿರ್ತಾನೆ. ಅದನ್ನೇ ಇವಾಗ ಯೋಚನೆ ಮಾಡ್ತಾ ಇರೋದು. ಇವಾಗೂ ನಮ್ಮ ಅಪ್ಪ ಅಮ್ಮ ನನ್ ಸಂತೋಷದ ಬಗ್ಗೆ, ನನ್ ಯೋಚನೆ ನಾನ್ ಹಿಂಗ್ ಫೀಲ್ ಆಗ್ತಾ ಇದೀನಿ ಅದ್ರ ಬಗ್ಗೆ ಯೋಚನೆ ಮಾಡ್ಲಿಲ್ವಲ್ಲ, ನನ್ ಬಗ್ಗೆ ಯೋಚನೆ ಮಾಡಲ್ಲ. ಫಸ್ಟ್ ಆಫ್ ಆಲ್ ಅವ್ರ ಲೈಫ್ ಅವ್ರಿಗೆ ಇಂಪಾರ್ಟೆಂಟ್ ಅಲ್ವಾ ಅನ್ನೋ ತರ ಪಾಪ ತುಂಬಾನೇ ಬೇಜಾರ್ ಮಾಡ್ಕೊಂಡು ಕೂತಿರ್ತಾನೆ. ಇನ್ನೊಂದ್ ಕಡೆ ನಮ್ ಹೀರೋಯಿನ್ ತೋರಿಸ್ತಾರೆ. ಅವಳ ಪಡ್ಗಳು ಊಟ ಎಲ್ಲ ಮುಗಿಸ್ಕೊಂಡು ರೂಮಲ್ಲಿ ಕೂತಿರ್ಬೇಕಾದ್ರೆ ಹೀರೋ ನಂಬರ್ ಇಂದ ಅವಳಿಗೆ ಕಾಲ್ ಬರುತ್ತೆ. ಇವಳು ಕೂಡ ಎತ್ಬಿಟ್ಟು ಏನೋ ಮಾಡ್ತಾ ಇದೀಯಾ, ಎಲ್ಲೋ ಇದೆಯಾ ಅಂತ ಕೇಳಿದಾಗ ಆ ಕಡೆ ಒಂದು ಲೇಡಿ ಮಾತಾಡ್ತಾ ಇರ್ತಾರೆ. ಈ ತರ ಈ ಹುಡುಗ ನಿನ್ಗೆ ಏನಾದ್ರು ಬಾಯ್ ಫ್ರೆಂಡ್ ಏನಂತ ಗೊತ್ತಿಲ್ಲ, ಓವರ್ ಆಗಿ ಕುಡಿದ್ಬಿಟ್ಟು ಈ ತರ ಬಿದ್ಬಿಟ್ಟಿದ್ದಾನೆ, ಸ್ವಲ್ಪ ಬಂದು ಅವನ್ನ ಕರ್ಕೊಂಡು ಹೋಗ್ತೀರಾ ಅಂತ ಕೇಳಿದಾಗ ಇವಳು ಕೂಡ ಸರಿ ಆಯ್ತು ಬರ್ತೀನಿ ಅಂತ ಹೇಳಿ ಅಡ್ರೆಸ್ ನೋಡ್ಕೊಂಡು ಆ ಜಾಗಕ್ಕೆ ಹೋಗ್ತಾರೆ. ನೋಡಿದ್ರೆ ಅವ್ನ್ಗಂತ ಈ ಕಡೆ ಲೋಕಾನೇ ಇಲ್ಲ, ಫುಲ್ ಟೈಟ್ ಆಗಿ ಮಲಗ್ಬಿಟ್ಟಿರ್ತಾನೆ ಅಲ್ಲೇ ಟೇಬಲ್ ಮೇಲೆನೆ. ಆ ಲೇಡಿ ಹೇಳ್ತಾರೆ, ಓ ನಿಮ್ಗೆ ನಾನು ಕಾಲ್ ಮಾಡಿದ್ದು ಜಯಕ್ಕೆ ಅಂದ್ರೆ ನೀವೇನಾ, ಈ ತರ ನಾನು ಸ್ಟಾರ್ಟಿಂಗ್ ಇಂದ ನೋಡ್ತಾ ಇದ್ದೆ, ಹುಡುಗ ಬಂದಾಗಿಂದ ಓವರ್ ಆಗಿ ಲಿಮಿಟ್ ಮೀರಿ ಕುಡಿತಾ ಇದ್ದ, ತುಂಬಾನೇ ಬೇಜಾರಲ್ಲಿದ್ದಾನೆ ಅಂತ ಕಾಣಿಸುತ್ತಮ್ಮ, ಆದ್ರೆ ಪಾಪ ಎದ್ದೋಗಕ್ಕೂ ಆಗ್ತಾ ಇಲ್ವಲ್ಲ, ಅದಕ್ಕೆ ನಿನ್ಗೆ ಕಾಲ್ ಮಾಡಿದೆ. ಅವ್ನ್ ಫೋನ್ ಓಪನ್ ಮಾಡಿ ನೋಡಿದಾಗ ಮೇಲೆನೆ ನಿಂದೆ ಇತ್ತು ಕಾಂಟ್ಯಾಕ್ಟ್, ಸೊ ನಾನು ನಿನ್ಗೆ ಕಾಲ್ ಮಾಡಿದೆ ಅಂದಾಗ ಅವ್ಳು ಕೂಡ ಓಕೆ ಆಂಟಿ ಏನು ಪ್ರಾಬ್ಲಮ್ ಇಲ್ಲ, ನಮ್ಮ ಹುಡುಗನೇ ನಾನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಅವ್ನು ನಂಗೆ ಹೆಗಲ್ ಮೇಲೆ ಹಾಕೊಂಡು ಅಲ್ಲಿಂದ ಕರ್ಕೊಂಡು ಹೋಗ್ಬೇಕಂತ ನೋಡಿದ್ರೆ ಆ ಲೇಡಿ ಮೇಡಮ್ ಒಂದ್ ನಿಮಿಷ, ಅವ್ರು ಇನ್ನು ತಿಂದಿದ್ದಕ್ಕೆ ಕುಡಿದಿದ್ದಕ್ಕೆ ಬಿಲ್ ಪೇ ಮಾಡಿಲ್ಲ ಅಂದಾಗ ಇವಳು ಕೂಡ ಓ ಇದು ಬೇರೆ ಇದೆಯಾ ಅಂತ ಹೇಳಿ ಅವ್ನ್ ಜೋಬಲೆಲ್ಲ ಕೈ ಇಟ್ಟು ನೋಡಿದ್ರೆ ಪರ್ಸೇ ಇಲ್ಲ. ಅಯ್ಯೋ ಪರ್ಸೇ ಇಲ್ವೇ ಅಂತಂದಾಗ ಇವಳು ಕೂಡ ಓ ಹಂಗಾರೆ ಈ ಪೆನಾಲ್ಟಿ ಕೂಡ ನನ್ನ ತಲೆ ಮೇಲೆನೆ ಬಿತ್ತ ಅಂತ ಹೇಳಿ ಸರಿ ಆಯ್ತು ನಾನೇ ಪೇ ಮಾಡ್ತೀನಿ ಅಂತ ಹೆಂಗೋ ಪೇ ಮಾಡ್ಬಿಟ್ಟು ಇವ್ರನ್ನ ಒತ್ಕೊಂಬರಕ್ ಆಗದೆ ಒತ್ಕೊಂಡು ಎಳ್ಕೊಂಡ್ ಬರ್ತಾ ಇರ್ತಾಳೆ. ಆದ್ರೆ ಒಂದ್ ಸ್ಟೇಜ್ಗೆ ಆಗ್ಲಿಲ್ಲ, ಅಲ್ಲೇ ಒಂದು ಬೆಂಚ್ ಮೇಲೆ ಕೂರಿಸ್ಬಿಟ್ಟು ಅಯ್ಯೋ ಅಪ್ಪ ಎಷ್ಟು ವೇಟ್ ಇದೆಯಾ, ನೀನ್ ಎಳ್ಕೊಂಬರಕ್ ಆಗದೆ ಎಳ್ಕೊಂಡ್ ಬರ್ತಾ ಇದೀನೋ ಅಂತ ಹೇಳಿ ಕೂರಿಸ್ಬಿಟ್ಟು ಅವನನ್ನ ಎಬ್ಬಿಸ್ಬೇಕು ಅಂತ ಟ್ರೈ ಮಾಡ್ತಾ ಇರ್ತಾಳೆ. ಬಟ್ ಅವ್ನು ಎದ್ದೇಳೋ ತರ ಇಲ್ಲ. ಆದ್ರೆ ಒಂದ್ ಸ್ವಲ್ಪ ಹೊತ್ತಿಗೆ ಒಂದ್ ಸ್ವಲ್ಪ ಕಿಕ್ ಇಳ್ದಿದೆ ಅಂತ ಕಾಣಿಸುತ್ತೆ. ಇವಾಗ ಕಂಡ್ಬಿಡ್ತಾನೆ. ಇವ್ಳು ಕೇಳ್ತಾಳೆ, ಎಲ್ಲೂಸೋ ಏನಾಯ್ತು ನಿನ್ಗೆ, ಏನಕ್ಕೆ ಈ ತರ ಕುಡಿದ್ ಸತ್ತಿದ್ಯಾ ಅಂತ ಬೈದಾಗ ಅವನಂತಾನೆ, ನಾನ್ ಯಾಕೆ ಕುಡಿಬಾರ್ದು, ಯಾರಿಗ್ ನನ್ ಮೇಲೆ ಅಕ್ರೆ ಇದೆ, ನಮ್ಮ ಅಪ್ಪ ನಮ್ಮನೆ ನನ್ ಬಗ್ಗೆ ಯೋಚನೆ ಮಾಡಲ್ಲ, ಇನ್ ನಾನ್ ಕುಡಿದೆ ಇನ್ನೇನ್ ಮಾಡ್ತೀನಿ ಅಂತ ಇವ್ನ ಈ ತರ ಮಾತಾಡ್ತಾ ಇದ್ರೆ ಇವಳು ಕೇಳ್ತಾಳೆ, ಏಯ್ ಕರೆಕ್ಟ್ ಆಗಿ ಆನ್ಸರ್ ಮಾಡೋ, ಏನೋ ಪ್ರಾಬ್ಲಮ್ ಅಂತದೇನಾಯ್ತು ಅಂತ ಕೇಳಿದಾಗ ಇವ್ನು ಹೇಳ್ತಾನೆ, ನಮ್ಮ ಅಪ್ಪ ಅಮ್ಮ ಇಬ್ರು ಡಿವೋರ್ಸ್ ಮಾಡ್ಕೊಳ್ತಾರಂತೆ, ನನ್ ಬಗ್ಗೆ ಅವ್ರು ಯಾವಾಗ ಯೋಚನೆ ಮಾಡಿದ್ದಾರೆ, ಅದು ಇಲ್ದೆ ಇನ್ನೊಂದ್ ವಿಷಯ ಇದೆ ಗೊತ್ತಾ, ನಿಮ್ ಮನೇಲಿ ಇರೋ ತರ ಒಂದು ವಿಷಯ ನಮ್ ಮನೇಲಿ ಇಲ್ಲ, ನಿಮ್ ಮನೆಗ್ ಬಂದಾಗಲ್ಲ ನನ್ಗೊಂಥರ ಜಲಸ್ ಆಗಿ ಫೀಲ್ ಆಗುತ್ತೆ ಗೊತ್ತಾ, ಯಾಕಂದ್ರೆ ನಿಮ್ ಮನೇಲಿ ಒಂದು ಫ್ಯಾಮಿಲಿ ಫೋಟೋ ಇದೆ, ನೀವೆಲ್ಲ ಫ್ಯಾಮಿಲಿಗೆ ಎಷ್ಟು ಸಂತೋಷವಾಗಿ ಇರ್ತೀರಲ್ಲ, ಆದ್ರೆ ಇದುವರೆಗೂ ನಮ್ ಫ್ಯಾಮಿಲಿಯಲ್ಲಿ ನಾವ್ ಹತ್ರ ಒಂದು ಫೋಟೋ ತಗೊಂಡೇ ಇಲ್ಲ ಗೊತ್ತಾ ಅಂತ ಹೇಳಿ ಇವ್ನು ತುಂಬಾನೇ ಫೀಲಿಂಗ್ ಆಗಿ ಮಾತಾಡುವಾಗ ಹೀರೋನ್ಗೆ ತುಂಬಾ ಚೆನ್ನಾಗಿ ಅರ್ಥ ಆಗ್ತಿದೆ ಪಾಪ ಇವ್ನು ಯಾವ ತರ ಫೀಲ್ ಮಾಡ್ತಿದ್ದಾನೆ ಅಂತ. ಅವ್ನ್ಗಂತೂ ಅಳುನೇ ಬಂದ್ಬಿಡುತ್ತೆ. ಆದ್ರೆ ಒಂಥರ ಇಷ್ಟೊತ್ತು ಪೇಚಾಡ್ಕೊಂಡಿದ್ದವ್ ಹಂಗೆ ನಿದ್ದೆ ಮಾಡ್ಬಿಡ್ತಾನೆ. ಸ್ವಲ್ಪ ಹೊತ್ಕೊಂಡ್ ಎಚ್ಚರ ಆಗುತ್ತೆ. ನೋಡಿದ್ರೆ ಅವ್ನ್ ಕನ್ಸ್ಟ್ರಕ್ಷನ್ ಕಂಪನಿ ಒಂದು ಆಫೀಸ್ ಇರತ್ತಲ್ಲ ಅಲ್ಲಿ ಬಂದು ಮಲಗಿರ್ತಾನೆ. ನಾನೇನ್ ಇಲ್ಲಿದ್ದೀನಿ, ನನ್ನೇ ಯಾರು ಹೇಳ್ಕೊಂಬಂದ್ ಇಲ್ಲಿ ಹಾಕಿದ್ದು ಅಂತ ನೋಡೋಷ್ಟಲ್ಲ ಹೀರೋನ್ ಒಂದು ವಾಯ್ಸ್ ಕೊಡ್ತಾಳೆ, ನಿಮ್ ತಾತ ಬಂದ್ ಹೇಳ್ಕೊಂಬಂದ್ ಹಾಕಿದ್ರು, ನಾನೇ ಕಣೋ ಕಷ್ಟಪಟ್ಟು ನೀನ್ ಹೇಳ್ಕೊಂಬಂದ್ ಮಲಗಿಸಿದೀನಿ, ಇಲ್ಲಿ ನನಗೆ ಸರ್ವಿಸ್ ಚಾರ್ಜಸ್ ಕೊಡ್ಬೇಕು, ಆ ಬಾರಲ್ಲಿ ಬೇರೆ ನೀನ್ ಬಿಲ್ ಪೇ ಮಾಡ್ಲಿಲ್ಲ, ಅದನ್ನು ನಾನೇ ಮಾಡಿದ್ದು, ಎಲ್ಲದಕ್ಕೂ ಸೇರಿಸಿ ನನ್ಗೆ ದುಡ್ಡು ಕೊಡು ಅಂದಾಗ ಇವ್ನು ಕೂಡ ಸರಿ ಸರಿ ಆಯ್ತು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಜೋಬೆಲ್ಲ ಮುಟ್ಟು ನೋಡ್ಕೊಳ್ತಾನೆ, ಪರ್ಸಿಲ್ಲ. ಇವ್ನು ನೋಡ್ಬಿಟ್ಟು ತುಂಬಾ ಓವರ್ ಆಗಿ ಮಾಡ್ಬೇಡ, ಅದೆಲ್ಲ ಏನು ಬೇಕಾಗಿಲ್ಲ, ಸರಿ ಚಿಲ್ ಅಂತ ನೀರೇನಾದ್ರೂ ಕುಡಿತೀಯಾ, ನೀರ್ ತಂದು ಕೊಡ್ಲಾ ಅಂದಾಗ ಇವ್ನು ಕೂಡ ಸ್ವಲ್ಪ ನೀರ್ ಕೊಡು ಅಂದಾಗ ಇವಳು ಹೋಗಿ ಫ್ರಿಜ್ ಓಪನ್ ಮಾಡ್ತಾಳ. ನೋಡಿದ್ರೆ ಅಲ್ಲೇ ಎಕ್ಸ್ಪೈರಿ ಆಗಿರೋ ಬಾಟಲ್ ಇನ್ನೂ ಹಂಗೆ ಇರುತ್ತೆ, ಎಕ್ಸ್ಪೈರಿ ಡೇಟ್ ಆಗಿ ಕೂಡ ಇವ್ನು ಇನ್ನೂ ಬಿಸಾಕ್ಲಿಲ್ಲ. ಅದನ್ನ ನೋಡ್ಬಿಟ್ಟು ಅವಳೆ ಶಾಕಿಂಗ್ ಅಲ್ಲಿ
ಏನೋ ಇದ್ದಿದ್ದನ್ನ ಇನ್ನೂ ಇಟ್ಕೊಂಡಿದ್ಯಾ, ನಾನು ಅವತ್ತೇ ಹೇಳ್ದೆ ತಾನೆ ಬಿಸಾಕು ಅಂದಾಗ ಇವ್ನಂತಾನೆ ಅದೆಲ್ಲ ಏನಿಲ್ಲ ನೀನು ಬಿಡು ಅಂತ ಹೇಳಿ ಅವನೇ ಫ್ರಿಜ್ ನ ಕ್ಲೋಸ್ ಮಾಡಿದಾಗ ಇವ್ನು ಹೇಳ್ತಾನೆ ಸರಿ ಇವಾಗ ನನ್ನ ಕಷ್ಟಪಟ್ಟು ಎಳ್ಕೊಂಬಂದ್ ಆಗ್ತಾನೆ, ಇವಾಗ ನಾನು ನಾರ್ಮಲ್ ಆಗಿದ್ದೀನಿ, ನೀನ್ ಹೋಗು ಮನೆಗೆ ಅಂದಾಗ ಇವಳು ಹೇಳ್ತಾಳೆ ನಾರ್ಮಲ್ ಆಗಿರೋ ತರ ಆಕ್ಟ್ ಮಾಡ್ಬೇಡ ಕಣೋ, ನೀನ್ ಚೆನ್ನಾಗಿ ಕುಡ್ದಿದ್ದಾಗ್ಲೇ ನೀನ್ ಏನೆಲ್ಲ ಹೇಳ್ಬೇಕು ಅದೆಲ್ಲ ನನ್ನ ಹತ್ರ ಹೇಳಿದ್ಯಾ, ಡೈರೆಕ್ಟ್ ಆಗಿ ಹೋಗಿ ಒಂದ್ಸತಿ ನಿಮ್ ಪೇರೆಂಟ್ಸ್ ಹತ್ರ ಮಾತಾಡೋ, ನಿನ್ ಫೀಲಿಂಗ್ಸ್ ಏನಂತ ಅವ್ರಿಗೆ ಹೇಳೋ ಅಂದಾಗ ಇವ್ನಂತಾನೆ ನಾನೇನ್ ಹೋಗಿ ಅವ್ರ ಹತ್ರ ಮಾತಾಡಕ್ಕಾಗುತ್ತೆ, ಇದು ಅವ್ರ ಡಿಸಿಷನ್, ಚಿಕ್ಕ ವಯಸ್ಸಿಂದಾನು ಅಷ್ಟೇ ಅವ್ರು ಯಾವಾಗ ನೋಡಿದ್ರು ಜಗಳ ಮಾಡ್ಕೊಳ್ತಾನೆ ಇರ್ತಾರೆ, ನಾನು ಅವಾಗೆ ಅನ್ಕೊಂತ ಇದ್ದೆ ಅವ್ರು ಇವಾಗ ದೂರ ಆಗ್ಬಿಡ್ತಾರೆ ಅವಾಗ ದೂರ ಆಗ್ಬಿಡ್ತಾರೆ ಅಂತ, ಆತರ ಅನ್ಕೊಂಡೆ ನನ್ಗೆ ಇಷ್ಟು ವಯಸ್ಸು ಬಂದ್ಬಿಡ್ತು, ನಾನ್ ದೊಡ್ಡವನೇ ಆಗ್ಬಿಟ್ಟೆ, ಇವಾಗ ಒಂದ್ ನಂಬಿಕೆ ಇತ್ತು ನನ್ಗೆ ಇಷ್ಟು ವಯಸ್ಸಾಯ್ತಲ್ವಾ ಇನ್ ಅವ್ರು ಹಂಗೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾರೆ ದೂರ ಆಗಲ್ಲ ಅಂತ, ಆದ್ರೆ ಇವಾಗ ಅವ್ರು ದೂರ ಆಗ್ತಿದ್ದಾರೆ, ನಾನು ಅನ್ಕೊಂಡಿದ್ ನಡೀತಲ್ವಾ ಸ್ವಲ್ಪ ಲೇಟ್ ಆದ್ರೆ ಕೂಡ, ಸೊ ಅವ್ರ ಡಿಸಿಷನ್ ಗೆ ಕೂಡ ನಾನು ರೆಸ್ಪೆಕ್ಟ್ ಮಾಡ್ಲೇಬೇಕು, ನಾನೇನು ಮಾತಾಡಲ್ಲ ಅಂತ ಹೇಳ್ತಾನೆ. ಅಂದ್ರೆ ತುಂಬಾನೇ ಮನ್ಸೊಡ್ದೋಗ್ಬಿಟ್ಟೆ ಹೇಳ್ತಾನೆ, ಹೀರೋಗೆ ಕೂಡ ಅರ್ಥ ಆಗುತ್ತೆ. ಇವಾಗ ಹಂಗೆ ನೆಕ್ಸ್ಟ್ ಡೇ ಬೆಳಗ್ಗೆ ತೋರಿಸ್ತಾರೆ, ಇವತ್ತೇ ಅವ್ರಿಗೆ ಫಸ್ಟ್ ಕೋರ್ಟ್ಗೆ ಹೋಗಿರೋದು ಡಿವೋರ್ಸ್ ಕೇಸ್ ನ ತಗೊಂಡು, ಫಸ್ಟ್ ಹಿಯರಿಂಗ್ ಅಲ್ಲೇ ಅವ್ರೇನು ಡಿಸೈಡ್ ಮಾಡ್ಬಿಡೋದಿಲ್ವಲ್ಲ, ಸ್ವಲ್ಪ ಕೌನ್ಸಿಲಿಂಗ್ ಅದು ಇದು ಅಂತ ಇರುತ್ತೆ, ಸೊ ಇನ್ನೊಂದ್ 2-3 ಹಿಯರಿಂಗ್ ಗೆ ಬರ್ಬೇಕು ಅಂತ ಡೇಟ್ ಕೊಟ್ಟು ಕಳಿಸ್ಬಿಡ್ತಾರೆ. ಹೊರಗಡೆ ಬಂದ್ ನೋಡಿದ್ರೆ ಫುಲ್ ಆಗಿ ಮಳೆ ಬರ್ತಾ ಇರುತ್ತೆ, ಅವರಪ್ಪ ಹಂಗೆ ಛತ್ರಿ ಹಿಡ್ಕೊಂಡು ನಿಂತಿರ್ತಾರೆ, ಅವ್ರ ಅಮ್ಮನು ಹೇಳ್ತಾರೆ ಫಸ್ಟ್ ನಮ್ಗೆ ಮದ್ವೆ ಆದಾಗ ಇದೇ ತರ ಮಳೆ ಬಂತಲ್ವಾ ಅಂದಾಗ ಇದನ್ನ ಕೇಳಿಸ್ಕೊಂಡು ಹೀರೋ ಅವರಪ್ಪ ಒಂಥರ ಬೇಜಾರಾಗ್ಬಿಡತ್ತಾ, ಸರಿ ಈ ಛತ್ರಿ ನಾನೇನೆ ತಗೊಂಡ್ ನಾನು ಹೋಗ್ತೀನಿ ಅಂತ ಹೇಳಿ ಅವ್ರ ಹಂಗೆ ಮಳೆಲೆ ನೆನ್ಕೊಂಡು ಅಲ್ಲಿಂದ ಹೊರಟೋಗ್ತಾರೆ. ಅದಾದ್ಮೇಲೆ ಹೀರೋ ಅವರಮ್ಮ ಹೀರೋನವರಮ್ಮನ ಮೀಟ್ ಮಾಡಕ್ಕೆ ಅಂತ ಹೋಗಿರ್ತಾರೆ. ಅವ್ರು ಹೇಳ್ತಾರೆ ಈ ತರ ನನ್ಗೆ ಮತ್ತೆ ಆಫ್ರಿಕಾಗೆ ಟ್ರಾನ್ಸ್ಫರ್ ಆಗಿದೆ, ಸೊ ನಾನು ಇಲ್ಲಿಂದ ಹೋಗ್ತಾ ಇದೀನಿ, ನನ್ ಮಗನ ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ಳೆ ಅಂತ ಹೇಳಿ ಇವ್ರ ಹತ್ರ ಇರೋ ತುಂಬಾನೇ ಕಾಸ್ಟ್ಲಿ ಮೇಕಪ್ ಕಿಟ್ ಎಲ್ಲ ಅವ್ರ ಹತ್ರ ಕೊಡ್ತಾರ. ಹೀರೋನವರಮ್ಮ ಹೇಳ್ತಾರೆ ಇವಾಗ ಇದೆಲ್ಲ ಏನಕ್ಕೆ ಎತ್ಕೊಂಬಂದೆ, ಸರಿ ಏನ್ ಸಡನ್ ಆಗಿ ಇತ್ರ ಹೋಗ್ತಾ ಇದೀಯಾ, ಇದಕ್ಕೂ ಮುಂಚೆ ನನ್ನ ಹತ್ರ ಹೇಳಿಲ್ವಲ್ಲ ನೀನು, ಏನ್ ವಿಷಯ ಅಂತಂದಾಗ ಇವ್ರ ಅಂತಾರೆ ಅದೇ ಇವಾಗ ಹೇಳಿದ್ನಲ್ಲ ಏನಿಲ್ಲ ಕೆಲ್ಸದ ವಿಷಯವಾಗಿ ಹೋಗ್ತಾ ಇದೀನಿ ಅಂತ ಸ್ವಲ್ಪ ಬೇಜಾರಾಗಿ ಮಾತಾಡ್ಬಿಟ್ಟು ಅಲ್ಲಿಂದ ಹೊರಗಡೆ ಹೋಗ್ತಾರೆ. ಇವ್ರ ಹತ್ರ ಹೋಗ್ತಾ ಇರೋದನ್ನ ಹೀರೋಯಿನ್ ನೋಡ್ಬಿಟ್ಟು ಹೀರೋಯಿನ್ ನಿಲ್ಸಿ ಹೇಳ್ತಾಳೆ ಆಂಟಿ ಏನ್ ಆಂಟಿ ಮಾಡ್ತಾ ಇದೀರಾ ನೀವು, ಹೀರೋಗೆ ಯಾವಾಗೂ ನಿಮ್ ಜೊತೆ ಇರ್ಬೇಕು ಅಂತ ಇಷ್ಟ, ನೀವ್ ಯಾವಾಗೂ ಮನೇಲಿ ಇರ್ಬೇಕು ಅಂತ ಅವ್ನು ಇಷ್ಟ ಪಡ್ತಾನೆ, ಆದ್ರೆ ಯಾವಾಗೂ ನೀವೇನಕ್ಕೆ ಅವ್ರನ್ನ ದೂರ ತಳ್ತೀರಾ, ಯಾಕೆ ಅವ್ನಿಗೆ ಈ ತರ ಮಾಡ್ತೀರಾ ಅಂದಾಗ ಅವ್ರಮ್ಮ ಹೇಳ್ತಾರೆ ನಾನೇನಮ್ಮ ಮಾಡ್ಲಿ, ನಾನೇನ್ ಬೇಕಂತ ಮಾಡ್ತಾ ಇದೀನ, ನನ್ ಕೆಲ್ಸ ಅಂತದ್ದು, ನನಗೂ ನನ್ ಮಗನ್ ಜೊತೆ ಇರ್ಬೇಕು ಅಂತಾನೆ ಇಷ್ಟ, ಬಟ್ ನಾನೇನ್ ಮಾಡಕ್ಕಾಗುತ್ತೆ ಅಂತ ಅವರು ಸ್ವಲ್ಪ ಬೇಜಾರಾಗಿ ಹೇಳ್ಬಿಟ್ಟು ಹೋಗ್ತಾರ. ಹೀರೋನ್ಗಂತೂ ಸಖತ್ ಕೋಪ ಬರುತ್ತೆ ಅವ್ರ ಅಮ್ಮನ ಹತ್ರ ಹೇಳ್ಬಿಟ್ಟು ಹೋಗೋದಕ್ಕೆ. ಇನ್ನೊಂದ್ ಕಡೆ ಮಿನ್ನ ತೋರಿಸ್ತಾರೆ, ಅವಳಿಗೆ ಬಂದ್ಬಿಟ್ಟು ಯಾವ್ದೋ ಒಂದು ಬೀಚ್ ಸೈಡ್ ಯಾರೋ ತುಂಬಾ ಎಮರ್ಜೆನ್ಸಿ ಅಂತ ಹೇಳಿ ಕಾಲ್ ಮಾಡಿದಾರೆ ಅಂತ, ಇವಳು ಹಂಗೆ ದಡ ಬುಡ ಅಂತ ಓಡೋಗ್ತಾಳೆ. ಅಲ್ಲಿ ನೋಡಿದ್ರೆ ಒಬ್ಬ ಗಂಟ್ಲಲ್ಲಿ ಏನೋ ಸಿಕ್ಕಾಕೊಂಡ್ಬಿಟ್ಟಿದ್ಯೇನೋ, ಅದಕ್ಕೋಸ್ಕರ ಕಷ್ಟ ಪಟ್ಕೊಂಡು ದಪ್ಪ ಅಂತ ಕೆಳಗಡೆ ಬಿದ್ರೆ, ಇನ್ ಸ್ವಲ್ಪ ದೂರದಲ್ಲಿ ಇನ್ನೊಂದು ಹುಡುಗಿ ಅಯ್ಯೋ ನನ್ನ ಕಾಪಾಡಿ ಅಂತ ಹೇಳಿ ಕೆಳಗಡೆ ಬೀಳ್ತಾರೆ. ಇನ್ನೊಬ್ಬ ನೋಡಿದ್ರೆ ನೀರಿಗೆ ಹಾರ್ಬಿಟ್ಟಿರ್ತಾನೆ, ಅವನ್ನ ಕಾಪಾಡೋದಕ್ಕೋಸ್ಕರ ಇನ್ನಿಬ್ರು ನನ್ನ ಕಾಪಾಡಿ ಅಂತ ಕರೀತಾ ಇರ್ತಾನೆ. ಇವಳಿಗೆ ಸೆಂಟರ್ ನಿಂತ್ಕೊಂಡು ಒಂದೇ ಸತಿ ಇಷ್ಟು ಜನ ಕಾಪಾಡ್ಬೇಕು ಅಂದ್ರೆ ನಾನ್ ಹೆಂಗ್ ಕಾಪಾಡೋದು, ಅಯ್ಯೋ ಏನಪ್ಪಾ ಮಾಡೋದು ಅಂತ ಹೇಳಿ ತಲೆ ನಿಟ್ಕೊಂಡಿರ್ಬೇಕಾದ್ರೆ ಸೂಪರ್ ಮ್ಯಾನ್ ತರ ಒಬ್ರು ಬರ್ತಾರೆ, ಬೇರೆ ಯಾರು ಡೈನೋನೆ, ನಾನ್ ಬಂದ್ಬಿಟ್ಟೆ ನಾನ್ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿ ಅವ್ನ್ ಬಂದಲ್ಲಿ ನಿಂತ್ಕೊಂಡ್ರೆ ಹಂಗೆ ಒಂದ್ ಸುತ್ತ ಹಂಗೆ ಒಂದ್ ಡ್ರೆಸ್ಸಸ್ ಎಲ್ಲ ಚೇಂಜ್ ಆಗುತ್ತೆ, ಅವನಂಗೆ ಒಂದು ಸೂಪರ್ ಮ್ಯಾನ್ ತರನೇ ಡ್ರೆಸ್ ಹಾಕೊಂಡಿರ್ತಾನ. ಇವಳಂತೂ ನೋಡ್ಬಿಟ್ಟು ಆಹಾ ಏನ್ ಹ್ಯಾಂಡ್ಸಮ್ ಆಗಿದ್ದಾನೆ, ಏನ್ ಸೂಪರ್ ಆಗಿದ್ದಾನೆ, ಸೂಪರ್ ಹೀರೋನ ತರನೇ ಬಂದಲ್ವಾ ಕಾಪಾಡೋದಕ್ಕೆ ಅಂದಾಗ ಅವ್ನ್ ಕೂಡ ಬಂದ್ಬಿಟ್ಟಂಗೆ ಕೈ ಕೊಡ್ತಾನೆ, ನಾನ್ ಬಂದ್ಬಿಟ್ಟೆ ನಾವಿಬ್ರು ಸೇರಿ ಕಾಪಾಡೋಣ ಅಂತ ಹೇಳಿ ಅಲ್ಲಿರೋರ್ನೆಲ್ಲ ಕಾಪಾಡಿದ್ದಾದ್ಮೇಲೆ ಇವಳು ಹೇಳ್ತಾಳೆ ತುಂಬಾ ಥ್ಯಾಂಕ್ಸ್, ನೀನ್ ಬರ್ತೀಯ ಅಂತ ನಾನು ಸ್ವಲ್ಪನೂ ಅನ್ಕೊಂಡಿರ್ಲಿಲ್ಲ, ನೀವೇನ್ ಸೂಪರ್ ಆಗಿ ಏನ್ ಹ್ಯಾಂಡ್ಸಮ್ ಆಗಿದ್ದೀರಾ ಗೊತ್ತಾ, ಬಂದಿತ್ರಲ್ಲ ಕಾಪಾಡಿದ್ರಲ್ವಾ ಅಂತ ಹೇಳಿ ಹಂಗೆ ಅವ್ನ್ ಕೆನೆನ್ ಇಟ್ಕೊಂಡು ಕಿಸ್ ಮಾಡತ್ರ ಹತ್ರ ಹೋಗ್ತಾಳ. ಅವಾಗ ಇವಳು ಸ್ವಲ್ಪ ಯೋಚನೆ ಮಾಡೋದು, ನೋಡಿದ್ರೆ ಇಷ್ಟೊತ್ತೊಳಗ್ ಬಂದಿದ್ದಲ್ಲ ಕನ್ಸು, ಹಂಗೆ ಎದ್ ಕೂತ್ಕೊಡ ಏನಿಂತ ಕನ್ಸು ಅಂತ ಹೇಳ್ತಾಳೆ. ಅದಾದ್ಮೇಲೆ ಇಷ್ಟು ವಿಕಾರವಾಗಿ ಬಂದಿದೆ ಈ ಕನ್ಸು ಅಂತ ಹೇಳ್ಕೊಂಡು ಹೊರಗಡೆ ಬಂದ್ ನೋಡಿದ್ರೆ ಡೈನ್ ಅವ್ರ ಮಗಳು ಮನೇಲಿ ಕುತ್ಕೊಂಡಿರ್ತಾಳೆ. ಏಯ್ ಪುಟಿ ನೀನ್ ಯಾವಾಗ ಬಂದೆ, ಒಬ್ಳೆ ಕುತ್ಕೊಂಡಿದ್ಯಾ, ನನ್ನ ಎಬ್ಸಿರ್ಬೋದಲ್ವಾ ಅಂದಾಗ ಇವಳು ಹೇಳ್ತಾಳೆ ಅದೆಲ್ಲ ಏನಿಲ್ಲ ಆಂಟಿ, ನೀವು ನೈಟ್ ಶಿಫ್ಟ್ ಮುಗಿಸ್ಕೊಂಡ್ ಬಂದ್ರಂತೆ, ಸುಮ್ನೆ ಯಾಕೆ ನಿಮ್ಗೆ ಡಿಸ್ಟರ್ಬ್ ಮಾಡೋದು ಅಂತ ಇಲ್ಲೇ ಕೂತಿದ್ದೆ ಅಂದಾಗ ಮಿನ್ ಹೇಳ್ತಾಳೆ ಪರವಾಗಿಲ್ವೇ, ತುಂಬಾ ಬುದ್ಧಿವಂತರಾಗಿ ಮಾತಾಡ್ತೀರಾ ಅನ್ನೋ ತರ ಹೇಳೋ ಟೈಮ್ ಅಲ್ಲೇ ಮಿನ್ ಅವ್ರ ಅಮ್ಮ ಕೂಡ ಒಳಗಡೆ ಬರ್ತಾರೆ. ಓ ನಿದ್ದೆ ಎದ್ಬಿಟ್ಟ, ನಾನ್ ಯಾಕೆ ಡಿಸ್ಟರ್ಬ್ ಮಾಡೋದು ಅಂತ ಅನ್ಕೊಂಡೆ, ಸರಿ ಬೇಗ ಎದ್ದೇಳ್ರಿ ಮೇಲೆ ಒಂದ್ ಜಾಗಕ್ಕೆ ಹೋಗ್ಬೇಕು ಅಂದಾಗ ಮಿನ್ ಕೂಡ ಎಲ್ಲಮ್ಮ ಅಂತ ಕೇಳ್ತಾಳ. ಹಂಗೆ ನೋಡಿದ್ರಿ ಪಬ್ಲಿಕ್ ಬಾತ್ರೂಮ್ಸ್ ಇರತ್ತಲ್ಲ, ಲೇಡೀಸ್ ಎಲ್ಲ ಹೋಗಿ ಸ್ನಾನ ಎಲ್ಲ ಮಾಡ್ತಾರಲ್ಲ ಆತರ ಜಾಗಕ್ಕೆ ಹೋಗಿರ್ತಾರೆ. ಇವರೆಲ್ಲ ಸಂತೋಷವಾಗಿ ಡ್ರೆಸ್ಸಸ್ ಎಲ್ಲ ಹಾಕೊಂಡೆಲ್ಲ ಕುತ್ಕೊಂಡು ಮಾತಾಡ್ತಾ ಇರ್ಬೇಕಾದ್ರೆ ಅಲ್ಲಿ ಮಿನ್ ಅವ್ರ ಅಮ್ಮ ಫ್ರೆಂಡ್ ಯಾರೋ ಬಂದಿರೋದ್ರಿಂದ ಸರಿ ನಾನು ಸ್ವಲ್ಪ ಮಾತಾಡ್ಕೊಂಡ್ ಬರ್ತೀನಿ, ನೀವಿಬ್ರು ಇಲ್ಲೇ ಇರಿ ಅಂತ ಹೇಳಿ ಅವ್ರನ್ನ ಅಲ್ಲಿ ಕೂರ್ಸ್ಬಿಟ್ಟು ಹೋಗ್ತಾರೆ. ಮಿನ್ ಕೂಡ ತುಂಬಾ ಖುಷಿಯಾಗಿ ಇದ್ ಕಟ್ ಮಾಡ್ಕೊಡ್ಲಾ ಅದ್ ಕಟ್ ಮಾಡ್ಕೊಡ್ಲಾ ಅಂತ ಹೇಳಿ ಮಾತಾಡ್ತಾ ಇದ್ರೆ ಆ ಹುಡುಗಿ ಮಿನ್ ಮಾತಾಡ್ತಾ ಇರೋದನ್ನ ಏನೂ ಕಿವಿಗೆ ಹಾಕೊಂತ ಇಲ್ಲ. ಆಪೋಸಿಟ್ ಟೇಬಲ್ ಅಲ್ಲಿ ಒಂದು ಲೇಡಿ, ಒಂದು ತಾಯಿ ಅವ್ರ ಮಗುಗೆ ಎಷ್ಟು ಚೆನ್ನಾಗಿ ಮುದ್ ಮಾಡಿ ಮಾತಾಡ್ಕೊಂಡು ಎಷ್ಟು ಚೆನ್ನಾಗಿ ನೋಡ್ಕೊಳ್ತಾರ ಅನ್ನೋದನ್ನ ನೋಡ್ಬಿಟ್ಟು ಹುಡುಗಿಗೆ ಒಂಥರ ಸ್ವಲ್ಪ ಬೇಜಾರಾಗ್ತಾ ಇರುತ್ತೆ, ನನ್ಗೂ ಒಂದ್ ಅಮ್ಮ ಇದ್ರೆ ಈ ತರ ನೋಡ್ಕೊಂಡಿರೋರಲ್ವಾ, ನನ್ನ ಈ ತರ ಒಂಟಿಯಾಗಿ ಬಿಡ್ತಾ ಇರ್ಲಿಲ್ವಲ್ಲ ಅಂತ ಫೀಲ್ ಆಗ್ತಾರೆ. ಇದನ್ನ ನೋಡೋ ಮಿನ್ಗೂ ಚೆನ್ನಾಗ್ ಅರ್ಥ ಆಯ್ತು ಅವಳು ಯಾವ ತರ ಫೀಲ್ ಆಗ್ತಿದ್ದಾಳೆ ಅಂತ. ಸೊ ಅವಳಿಗೆ ಆತರ ಫೀಲ್ ಆಗಕ್ ಬಿಡಬಾರ್ದು ಅಂತ ಒಂದು ತಾಯಿ ಒಂದು ಮಗುನ ಯಾವ ತರ ಎಲ್ಲ ನೋಡ್ಕೊಂತಾರೋ ಆತರ ಒಂದು ಫೀಲ್ ಅವಳಿಗೆ ಬರ್ಬೇಕು ಅಂತ ಅವಳು ನಂಗೆ ಮುದ್ ಮಾಡಿ ಮಾತಾಡೋದು, ಅವಳಿಗೆ ಹಂಗೆ ಹಿಂಗೆ ಅಂತ ಆಟ ಆಡ್ಸೋದೆಲ್ಲ ಮಾಡ್ತಾ ಇದ್ದಾಗ ಡೈನ್ ಅವ್ರ ಮಗಳು ಕೂಡ ಹಂಗೆ ನಗ್ತಾ ಇರ್ತಾಳೆ. ಅವಳಿಗೂ ಅಷ್ಟೇ ಸಂತೋಷ ಆಗಿದೆ ಅಂತ ಕಾಣಿಸುತ್ತೆ, ನಗ್ತಾ ಇರ್ತಾಳೆ. ಇನ್ನೊಂದ್ ಕಡೆ ನಮ್ ಹೀರೋನ ತೋರಿಸ್ತಾರೆ. ಮನೇಲಿದ್ರೆ ಬೇಜಾರಾಗುತ್ತೆ ಅಂತ ಹೇಳಿ ನಮ್ ಹೀರೋ ಮತ್ತೆ ಒಂದ್ ಥಿಂಗ್ಸ್ ಎಲ್ಲ ತಗೊಂಡು ಆಫೀಸ್ ಕಡೆನೆ ಹೋಗ್ಬೇಕಾದ್ರೆ ಅವ್ರ ಅಮ್ಮ ಹೇಳ್ತಾರೆ ನಾನ್ ನಾಳೆ ಆಫ್ರಿಕಾಗ್ ಹೋಗ್ತಾ ಇದೀನಪ್ಪ, ನಾಳೆ ಅರ್ಲಿ ಮಾರ್ನಿಂಗ್ ನನ್ಗೆ ಫ್ಲೈಟ್ ಇರುತ್ತೆ, ನಾನು ಅವಾಗವಾಗ ನಿನ್ಗೆ ಕಾಲ್ ಮಾಡ್ಬಿಟ್ಟು ಊಟ ಮಾಡ್ದ ಚೆನ್ನಾಗಿದ್ಯಾ ಅಂತ ನಾನು ವಿಚಾರಿಸ್ತೀನಿ ಅಂತ ಹೇಳಿದಾಗ ಹೀರೋ ಹೇಳ್ತಾನೆ ಬೇಡ್ವೆ, ನಂಗೆ ಅದೆಲ್ಲ ಏನು ಬೇಕಾಗಿಲ್ಲ, ಎನಿವೇಸ್ ಹ್ಯಾಪಿ ಜರ್ನಿ, ಚಿಕ್ಕ ವಯಸ್ಸಿಂದ ನೀವು ನನ್ನ ಬಿಟ್ಬಿಟ್ಟು ಹೋಗ್ತೀರಾ, ನಾನು ಇಷ್ಟ ದಿನ ಆಸೆ ಪಟ್ಟಿದ್ದೆ ಅದಮ್ಮ, ನೀವು ನನ್ನ ಜೊತೆ ಇರ್ಬೇಕು, ನನ್ನ ಇದ್ರ ಪ್ರೀತಿ ಆರೈಕೆ ಎಲ್ಲ ಮಾಡ್ಬೇಕು ಅಂತ.
ಅಂತ. ಆದ್ರೆ ನೀವ್ ಯಾವಾಗ ಅದನ್ನ ಮಾಡ್ಲಿಲ್ಲ. ಇವಾಗೇನು ಹೊಸದಾಗಿ ನಾನೀಗ ದೊಡ್ಡವನಾಗಿದ್ದೀನಲ್ಲ, ನನ್ಗೆ ಚೆನ್ನಾಗಿ ನೋಡ್ಕೊಳಕ್ ಗೊತ್ತು, ನೀವು ನನ್ ಬಗ್ಗೆ ಏನು ಯೋಚನೆ ಮಾಡ್ಬಿಡಿ, ನೀವ್ ಹೋಗ್ಬಿಟ್ಟು ಬನ್ನಿ ಅಂತ ಇವನು ಸ್ವಲ್ಪ ಕೋಪದಲ್ಲಿ ಸ್ವಲ್ಪ ಬೇಜಾರಲ್ಲೇ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾನ. ಹೀರೋರಮ್ಮ ಕೂಡ ಸ್ವಲ್ಪ ಬೇಜಾರಾಗುತ್ತೆ. ಹೀರೋರಮ್ಮ ಅರ್ಲಿ ಮಾರ್ನಿಂಗ್ ಫ್ಲೈಟ್ ಇರೋದ್ರಿಂದ ಅಷ್ಟು ಬೇಗ ಮನೆ ಕೂಡ ಬಿಡೋದನ್ನ ತೋರಿಸ್ತಾರೆ. ಇನ್ನೊಂದ್ ಕಡೆ ನಮ್ ಹೀರೋ ನೋಡಿದ್ರೆ ಒಂದ್ ಸ್ವಲ್ಪ ಲೇಟ್ ಆಗಿ ಎದ್ದಿರ್ತಾನೇನೋ, ಆಫೀಸ್ ಅಲ್ಲೇ ಇರ್ತಾನಲ್ವಾ, ಸ್ನಾನ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬರೋಷ್ಟಲ್ಲೇ ನಮ್ ಹೀರೋ ಚೇರ್ ಮೇಲೆ ಕುತ್ಕೊಂಡಿರ್ತಾಳೆ. ಏನೇ ಇದು ಇಷ್ಟು ಬೆಳಗ್ಗೆ ಬಂದ್ಬಿಟ್ಟಿದ್ಯಾ ಅಂದಾಗ ಅವಳು ಅಂತಾಳೆ, ಏನಿಲ್ಲ ಕಣೋ, ನಿನಗೆ ಇದನ್ನ ಕೊಡ್ಬೇಕಾಗಿತ್ತು, ತಗೋ ಅಂತ ಹೇಳ್ಬಿಟ್ಟು ಒಂದು ಫೋಟೋನ ಕೊಡ್ತಾಳೆ. ಫೋಟೋ ನೋಡಿದ ತಕ್ಷಣ ಅವ್ನಿಗೆ ತುಂಬಾನೇ ಸಂತೋಷ ಆಗುತ್ತೆ. ಇವಾಗ ಹಂಗೆ ಫೋಟೋ ಬಗ್ಗೆ ಒಂದು ಫ್ಲಾಶ್ ಬ್ಯಾಕ್ ನ ತೋರಿಸ್ತಾರೆ. ಚಿಕ್ಕ ವಯಸ್ಸಲ್ಲಿ ಇರ್ಬೇಕಾದ್ರೆ ಹೀರೋ ಅವ್ರ ಫ್ಯಾಮಿಲಿ, ಹೀರೋಯಿನ್ ಅವ್ರ ಫ್ಯಾಮಿಲಿ ಎಲ್ಲ ಇವ್ರು ಅವಾಗ ತಾನೇ ಬಂದಿರ್ತಾರೆ, ಸ್ವಲ್ಪ ಎಂಜಾಯ್ ಕೂಡ ಮಾಡಿರ್ತಾರೆ. ಆತರ ಟೆರೆಸ್ ಮೇಲೆ ಕುತ್ಕೊಂಡು ಎಲ್ಲರೂ ಒಟ್ಟಿಗೆ ಮಾತಾಡ್ಕೊಂಡು ಕುಕ್ ಮಾಡ್ಕೊಂಡು ಊಟ ಮಾಡ್ಕೊಂಡು ಮಾತಾಡ್ತಾ ಇರ್ಬೇಕಾದ್ರೆ ಹೀರೋ ಅವ್ರ ಅಪ್ಪ ಅಮ್ಮ ಜೊತೆ ಹೀರೋದು ಒಂದು ಫೋಟೋನ ತೆಗ್ದಿರ್ತಾರೆ. ಆತರ ಫೋಟೋ ತೆಗ್ದಿದ್ರು ಅಂತ ಅವ್ನು ಮರ್ತೆ ಹೋಗಿದ್ದಾನೆ. ಆ ಫೋಟೋ ಇದುವರೆಗೂ ಹೀರೋ ನೋಡೇ ಇರೋದಿಲ್ಲ. ಆ ಫೋಟೋನ ಇವಾಗ ಹೀರೋಯಿನ್ ಅವ್ರ ಆಲ್ಬಮ್ ಇಂದ ತಗೊಂಡ್ಬಂದು ಹೀರೋ ಕೈಲಿ ಕೊಡ್ತಾ ಇರೋದು. ಇದೆಲ್ಲ ಎಷ್ಟು ಸ್ವೀಟ್ ಮೆಮೊರೀಸ್ ಅಲ್ವಾ. ನನ್ಗೆ ಇದನ್ನ ನೋಡಿದ್ರೆ ಈ ತರ ಟೈಮ್ ಮತ್ತೆ ಬರಲ್ವಾ ಅಂತ ಅನ್ನಿಸ್ತಾ ಇದೆ ಕಣೆ. ನನಗೆ ತುಂಬಾ ಥ್ಯಾಂಕ್ಸ್ ನನ್ಗೆ ಈ ತರ ಒಂದು ಹ್ಯಾಪಿನೆಸ್ ನ ತಂದ್ಕೊಟ್ಟಿದ್ದಕ್ಕೆ ಅಂದಾಗ ಅವಳು ಕೂಡ ಸರಿ ಬಿಡು, ಏನಕ್ಕೆ ಅಷ್ಟು ಓವರ್ ಆಗಿ ಆಡ್ತಾ ಇದೀಯ ಅಂತ ಹೇಳ್ತಾಳೆ. ಅದೇ ಟೈಮಲ್ಲಿ ಅವ್ನಿಗೊಂದು ಫೋನ್ ಕಾಲ್ ಬರುತ್ತೆ. ಅಷ್ಟೇ ಸಖತ್ ಗಾಬರಿ ಆಗ್ಬಿಟ್ಟು ಎದ್ದು ಬಿದ್ದು ಏರ್ಪೋರ್ಟ್ ಕಡೆ ಓಡೋಗ್ತಾರೆ. ನೋಡಿದ್ರೆ ಏರ್ಪೋರ್ಟ್ ಇಂದಾನೆ ಕಾಲ್ ಮಾಡಿರೋದು. ಈ ತರ ಯಾವ್ದೋ ಒಂದು ಲೇಡಿ ಬ್ಯಾಗ್ಸ್ ನ ಇಲ್ಲೇ ಬಿಟ್ಬಿಟ್ಟು ಎಲ್ಲೋ ಹೊರಟೋಗಿದ್ದಾರೆ, ಎಲ್ಲೋದ್ರೋ ಗೊತ್ತಿಲ್ಲ ಅಂತ. ಈ ವಿಷಯ ಅವ್ರ ಅಪ್ಪ ಕೂಡ ಗೊತ್ತಾಗುತ್ತೆ. ಅವ್ರು ಕೂಡ ಬಂದ್ಬಿಟ್ಟು ಏನಾಯ್ತು ಅಂತ ನೋಡಿದಾಗ ಈ ತರ ಲೇಡಿ ಬೆಳಗ್ಗೆನೆ ಬಂದಿದ್ದಾರೆ ಏರ್ಪೋರ್ಟ್ ಗೆ, ಅವ್ರ ಬ್ಯಾಗ್ಸ್ ನ ಇಟ್ಬಿಟ್ಟು ಎಲ್ಲೋ ಹೊರಟೋಗಿದ್ದಾರೆ, ಅವ್ರು ಕಾಣೆ ಆಗಿದ್ದಾರೆ ಅಂತ ಹೇಳಿದಾಗ ಹೀರೋ ಅವ್ರ ಅಪ್ಪಗಂತೂ ತುಂಬಾನೇ ಬೇಜಾರಾಗುತ್ತೆ, ಎಲ್ಲೋಗ್ಬಿಟ್ಲಿ ಇವಳು ಅಂತ. ಅದಾದ್ಮೇಲೆ ಹೀರೋ ಅವ್ರ ಅಮ್ಮ ಆಫೀಸಲ್ಲಿ ಕೆಲಸ ಮಾಡ್ತಾರಲ್ವಾ, ಆ ಫ್ರೆಂಡ್ ಇವ್ರು ಕೂಡ ಅಫೇರ್ ಅಲ್ಲಿ ಇದಾರೆ ಅಂತ ತಪ್ಪಾಗಿ ತಿಳ್ಕೊಂಡಿದ್ರಲ್ವಾ, ಅವ್ರಿಗೆ ಕಾಲ್ ಮಾಡಕ್ ಇಷ್ಟ ಇಲ್ಲ ಅಂದ್ರೆ ಕೂಡ ಈ ವಿಷಯ ಹೇಳೋದಕ್ಕೋಸ್ಕರ ಕಾಲ್ ಮಾಡ್ತಾರೆ. ಈ ತರ ನನ್ನ ವೈಫ್ ಆಫ್ರಿಕಾಗ ಹೋಗ್ಬೇಕು, ಕೆಲ್ಸದ ಮೇಲೆ ಟ್ರಾನ್ಸ್ಫರ್ ಕೊಟ್ಟಿದ್ದಾರೆ, ಆಫ್ರಿಕಾಗ ಹೋಗ್ಬೇಕು ಅಂತ ಹೇಳಿ ಏರ್ಪೋರ್ಟ್ ಗೆ ಬಂದ್ಲು. ಬಟ್ ಇವಾಗ ಬ್ಯಾಗ್ಸ್ ಮಾತ್ರ ಇಟ್ಬಿಟ್ಟು ಎಲ್ಲೋ ಹೋಗ್ಬಿಡಿದಾಳೆ. ಅವಳು ಎಲ್ಲೋದ್ಲೋ ಗೊತ್ತಾ ಅಂತ ಅವ್ರನ್ನ ಕೇಳಿದಾಗ ಅವ್ರು ಹೇಳ್ತಾರೆ, ಏನು ಆಫ್ರಿಕಾಗೆ ಟ್ರಾನ್ಸ್ಫರ್ ಆದ್ರ? ಅವ್ರು ಆಲ್ರೆಡಿ ಕೆಲಸನ ರಿಸೈನ್ ಮಾಡಿ ತುಂಬಾ ದಿನ ಆಯ್ತಲ್ವಾ, ಇನ್ನೇನ್ ಕೆಲ್ಸದ ಮೇಲೆ ಆಫ್ರಿಕಾಗ ಹೋಗ್ತಿದ್ದಾರೆ ಅಂತ ಕೇಳಿದಾಗ ಹೀರೋರಪ್ಪ ಗಿವಾಗ ಶಾಕ್ ಆಗುತ್ತೆ. ಏನ್ ಹೇಳ್ತಾ ಇದ್ದೀರಾ? ಅವತ್ತು ಅವಳನ್ನ ಕೇಳಿದಾಗ ಆಫ್ರಿಕಾಗ ಹೋಗ್ತಾ ಇದೀನಿ, ಅಲ್ಲೇ ನನ್ಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ ಅಂತ ಹೇಳಿದ್ಲು. ಅವಳೇನಕ್ಕೆ ನನ್ನ ಹತ್ರ ಸುಳ್ಳು ಹೇಳ್ಬೇಕು ಅಂತ ಇವ್ರು ಸಖತ್ ಶಾಕ್ ಆಗ್ಬಿಟ್ಟು ನೋಡ್ತಾ ಇರ್ತಾರೆ. ಹೀರೋರಮ್ಮ ಎಲ್ಲೋದ್ರು ಅಂತ ಗೊತ್ತಿಲ್ಲ. ಈ ಶಾಕಿಂಗ್ ಇಂದಾನೆ ಈ ಪಾರ್ಟ್ ಕೂಡ ಮುಗಿತಾ ಇದೆ. ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಅಲ್ವಾ. ನೆಕ್ಸ್ಟ್ ಬರೋ ಪಾರ್ಟ್ಸ್ ಕೂಡ ಆದಷ್ಟು ಬೇಗ ಬಂದ್ಬಿಡುತ್ತೆ. ಅಲ್ಲಿ ತನಕ ಸ್ಟೇ ಟ್ಯೂನ್ಡ್. ಈ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ನಿಮ್ಮನ್ನ ನೆಕ್ಸ್ಟ್ ಪಾರ್ಟ್ ಅಲ್ಲಿ ಮೀಟ್ ಆಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು.